ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಈ ಪರಿಶುದ್ಧವಾದಂಥ ಸಮಯದಲ್ಲಿ ತಂದೆಯಾದ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕಾಗುವ ಹಾಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮಿಗಿಲಾಗಿ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಲ್ಲಿ ಕಾಲ ಕಳೆಯೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ನಾವು ಬೇಸರ ಇಲ್ಲದೆ ವಾಕ್ಯಕ್ಕೆ ಹೆಚ್ಚಿನ ಗಮನ ಕೊಟ್ಟು ವಾಕ್ಯವನ್ನು ಕೇಳಿ ವಾಕ್ಯದಿಂದ ಬರ್ತಕ್ಕಂಥ ಆತ್ಮೀಯ ಲಾಭವನ್ನು ನಾವು ಹೊಂದಿಕೊಂಡು ಕ್ರೈಸ್ತಿಯ ಜೀವನದಲ್ಲಿ ಭಯಭಕ್ತಿಯ ಜೀವಿತ ಜೀವಿಸಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ಸತ್ಯವೇದ ಭಾಗ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೆಯ ವಚನದಿಂದ 25 ವಚನಗಳವರೆಗೆ ನಾವು ಸ್ವಲ್ಪ ಹೊತ್ತು ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ. ಅಲ್ಲಿ ಮೇಲೆ 18ನೆಯ ವಚನದಿಂದ ಮೇಲೆ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ಮನುಷ್ಯರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳು ಅಂತ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗತ್ತು ಉತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಆದ ಕಾರಣ ಅವರು ಮನುಷ್ಯನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಈ ಪರಿಶುದ್ಧ ವಾಕ್ಯ ಭಾಗದಲ್ಲಿ ಎಲ್ಲ ಮನುಷ್ಯರು ಸಮಸ್ತ ಲೋಕದಲ್ಲಿರ್ತಕ್ಕಂಥ ಭೂಲೋಕದ ಎಲ್ಲ ಮನುಷ್ಯರು, ಸಮಸ್ತ ಲೋಕ ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳಾಗಿ ನಿಂತಿದ್ದಾರೆ. ಇಡೀ ಸಮಸ್ತ ಲೋಕವೇ ದೇವರ ಸಮ್ಮುಖದಲ್ಲಿ ಅಪರಾಧಿ ಇದೆ. ಎಲ್ಲ ರಾಷ್ಟ್ರಗಳು, ದೇಶಗಳು, ಇಡೀ ಸಮಸ್ತ ಲೋಕದ ಎಲ್ಲ ಪ್ರತಿಯೊಂದು ಜನಾಂಗ ದೇವರ ದೃಷ್ಟಿಯಲ್ಲಿ ಅಪರಾಧಿಗಳಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಅವರು ಪಾಪಿಗಳಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಅವರು ಬಿದ್ದು ಹೋಗಿದ್ದಾರೆ. ಅದಕ್ಕೆ ಆತನು ಎಲ್ಲ ಮನುಷ್ಯರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳೇ ಎಂಬುದಾಗಿ, ಫಾರ್ ಆಲ್ ಹ್ಯಾವ್ ಸಿನ್ಡ್ ಆ್ಯಂಡ್ ಕಮ್ ಶಾರ್ಟ್ ಆಫ್ ದಿ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ.
ದೇವರು ಮಾನವ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಆತನ ಸ್ವರೂಪಕ್ಕೆ ತಕ್ಕಂತೆ ಉಂಟು ಮಾಡಿ ಆತನ ಜೀವವನ್ನು ಮನುಷ್ಯನಲ್ಲಿಟ್ಟು ಈ ಮನುಷ್ಯನು ನನ್ನ ಹಾಗೆ ಇವನು ಪ್ರಭಾವದಿಂದಿರಬೇಕು, ಇವನು ಯಾವಾಗಲೂ ಏನು ಗೊತ್ತಾ ದೇವರನ್ನು ಆರಾಧಿಸುವನಾಗಿರಬೇಕು. ತನ್ನ ಸ್ವರೂಪದಲ್ಲಿ ದೇವರು ಆತನನ್ನು ಉಂಟು ಮಾಡಿದ. ಯಾರಿಗೆ? ಆದಾಮನಿಗೆ. ತನ್ನ ಸ್ವರೂಪದಲ್ಲಿ. ಆತನ ಸ್ವರೂಪ, ಮಾನವ ಮನುಷ್ಯ ಆತನ ಸ್ವರೂಪ. ಆತನಿದ್ದ ಹಾಗೆ ತನ್ನ ಹಾಗೆ ಮಣ್ಣಿನಿಂದ ಉಂಟು ಮಾಡಿದ್ದಾನೆ. ಯಾರಾಗಿದೆ ಗೊತ್ತಾ? ದೇವರ ರೂಪ ಇದ್ದ ಹಾಗೆ. ಪಶು ಪಕ್ಷಿ ಪ್ರಾಣಿ ಮೃಗ ಇವು ಯಾವುವು ಏನು ಗೊತ್ತಾ? ದೇವರದು ಏನು ಗೊತ್ತಂದರೆ ಪ್ರತಿರೂಪವಲ್ಲ. ದೇವರ ಪ್ರತಿರೂಪ ಅಂತಕ್ಕಂಥದ್ದು ಏನು ಗೊತ್ತಾ? ಕೇವಲ ಮನುಷ್ಯ ಮಾತ್ರ. ದೇವರು ಇದ್ದ ಹಾಗೆಯೇ ಆತನು ಯಾವ ರೀತಿ ಇದ್ದಾನೆ ಆತನ ಸ್ವರೂಪದಲ್ಲಿ ಮಾನವ ಮನುಷ್ಯನನ್ನು ಉಂಟು ಮಾಡಿದ. ಆದರೆ ಮಾನವ ಮನುಷ್ಯರು ದೇವರ ದೃಷ್ಟಿಯಲ್ಲಿ ಬಿದ್ದು ಹೋದರು ಎಂಬುದಾಗಿ. ಒಬ್ಬ ಮನುಷ್ಯನು ಅವನ ನಿಮಿತ್ತವಾಗಿ ಇಡೀ ಸಮಸ್ತ ಲೋಕವನ್ನು ದೇವರುಂಟು ಮಾಡಿದ. ನವಾದಿ ಕಾಂಡ ನಾವು ನೋಡ್ತೇವೆ ಗೊತ್ತಾ? 3ನೇ ಅಧ್ಯಾಯ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಗೊತ್ತಾ? ದೇವರು ತನ್ನ ಸ್ವರೂಪದಲ್ಲಿ ದೇವರೇನು ಮಾಡಿದ ಗೊತ್ತಾ? ಮನುಷ್ಯನನ್ನು ಉಂಟು ಮಾಡಿದ. ತನ್ನ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದ. ಉಂಟು ಮಾಡಿ ಅವನಲ್ಲಿ ತನ್ನ ಜೀವವನ್ನು ಇಟ್ಟಿದ. ಇವ ನನ್ನನ್ನು ಆರಾಧಿಸಬೇಕು, ನನಗೆ ಮಹಿಮೆ ಪಡಿಸಬೇಕು ಎಂಬುದಾಗಿ ಆತನನ್ನು ಇಟ್ಟಿದ. ಏದೇನು ತೋಟವನ್ನು ಸಿದ್ಧ ಮಾಡಿದ ಅವನಿಗೋಸ್ಕರವಾಗಿ. ಆ ಒಂದು ಪರದೈಸ್ ಅಂತಕ್ಕಂಥ ಆ ಭಾಗವನ್ನು ಸಿದ್ಧ ಮಾಡಿ ಅದರಲ್ಲಿ ಏನು ಗೊತ್ತಾ? ಈ ಮನುಷ್ಯನನ್ನು ಕರ್ಕೊಂಡು ಹೋಗಿ ಅದರಲ್ಲಿ ಇಟ್ಟಿದ. ದೇವರು ಇಡೀ ಸಮಸ್ತ ಸೃಷ್ಟಿಯನ್ನೆಲ್ಲ ಉಂಟು ಮಾಡಿದ ಮೇಲೆ 6ನೇ ದಿನಕ್ಕೆ ಈ ಒಂದು ಏದೇನು ತೋಟದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ. ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಆ ಏದೇನು ತೋಟದಲ್ಲಿ ಏನು ಗೊತ್ತಾ? ಆತನನ್ನು ತೋಟವನ್ನು ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಎಂಬುದಾಗಿ ನಾವು ನೋಡ್ತೇವೆ 2ನೇ ಅಧ್ಯಾಯ 15ನೇ ವಚನದಲ್ಲಿ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ಹೇಗಿದ್ದ ಗೊತ್ತಾ? ತನ್ನ ಸ್ವರೂಪದಲ್ಲಿಟ್ಟದ ಅಂದಾಗ ದೇವರು ಯಾವ ರೀತಿಯಿಂದ ಇದ್ದಾನೆ ಆ ರೀತಿಯಿಂದ. ದೇವರು ಹೇಗಿತ್ತ? ಪ್ರಭಾವವುಳ್ಳಂಥ ದೇವರಿದ್ದ. ದಗದಗಿಸುವಂಥ ಬೆಂಕಿ ರೂಪದಲ್ಲಿ ಆತ ಇದ್ದಾನೆ. ಆತನ ಸ್ವರೂಪ ಯಾರಿಗೂ ನೋಡೋಕ್ಕಾಗೋದಿಲ್ಲ. ಆತನು ಯಾರು ನೋಡಿದವರು ಬದುಕಲ್ಲ. ಆದರೆ ಈ ಆದಾಮನು ತನ್ನ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದ. ಈ ಆದಾಮ ಯಾವಾಗಲೂ ದೇವರ ಸಮ್ಮುಖದಲ್ಲಿದ್ದ, ದೇವರ ಸನ್ನಿಧಾನದಲ್ಲಿದ್ದ. ದೇವರ ಪ್ರಭಾವ ಅವನ ಮೇಲಿತ್ತು, ದೇವರ ದಯ ಅವನ ಮೇಲಿತ್ತು, ದೇವರ ಆಶೀರ್ವಾದ ಅವನ ಮೇಲಿತ್ತು. ಆದರೆ ದೇವರು ಅವನಿಗೆ ಆಜ್ಞೆ ಕೊಟ್ಟಿದ್ದ. ನೋಡೋ, ಈ ತೋಟ ಎಲ್ಲ ನೀನು ಕಾಯ್ಬೋದು. ಈ ತೋಟದಲ್ಲಿ ನಿನ್ನ ಜೀವನಕ್ಕೋಸ್ಕರವಾಗಿ ಏನೇನು ಬೇಕು ನಿನ್ನ ಜೀವನಕ್ಕಾಗಿ ಎಲ್ಲ ಹಣ್ಣುಗಳನ್ನು ನಾನು ಉಂಟು ಮಾಡಿದ್ದೇನೆ. ಎಲ್ಲ ಮರಗಳ ಹಣ್ಣುಗಳು ನೀನು ತಿನ್ಬೋದು. ಆದರೆ ತೋಟದ ಮಧ್ಯದಲ್ಲಿರ್ತಕ್ಕಂಥ ಈ ಮರದ ಹಣ್ಣನ್ನು ನೀನು ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂಬುದಾಗಿ ಹೇಳಿದೆ. ಆದರೆ ಅಲ್ಲೇನಾಗಿದೆ ಗೊತ್ತಾ? ಆ ತೋಟದಲ್ಲಿ ಅವನು ಒಂದು ಒಳ್ಳೆಯದರ ಒಂದು ಕೆಟ್ಟದರ ಅಂತಕ್ಕಂಥ ಇನ್ನೊಂದು ಮರ ಇದೆ. ಆ ಮರದ ಫಲ ಮಾತ್ರ ನೀ ಎಂದೂ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ. ಇಲ್ಲೇನು ಬಂತು ಗೊತ್ತಾ? ದೇವರ ಆಜ್ಞೆ ಕೊಟ್ಟಿದ, ದೇವರ ಆತನಿಗೆ ಉಪದೇಶ ಮಾಡಿದ, ನೀನು ಈ ಮರದ ಹಣ್ಣನ್ನು ನೀ ತಿನ್ನಬಾರದು ಎಂಬುದಾಗಿ ಹೇಳಿದ. ಆದರೆ ಆವತ್ತಿನ ದಿವಸ ಏನಾಗಿದೆ ಗೊತ್ತಾ? ಈ ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಸಹಕಾರಿಯನ್ನು ಸಿದ್ಧ ಮಾಡಿದ, ಹವಳನ್ನು ಸಿದ್ಧ ಮಾಡಿದ, ಅವರಿಗೆ ಆಶೀರ್ವಾದ ಮಾಡಿದ. ನೀವಿಬ್ಬರು ಈ ತೋಟದಲ್ಲಿ ಏನು ಗೊತ್ತಾ? ಬಹಳ ನಂಬಿಕಸ್ಥರಾಗಿರಬೇಕು, ಭಾಳ ಭಯಭಕ್ತಿಯಿಂದಿರಬೇಕು ನೀವು ಎಂಬುದಾಗಿ ಉಂಟು ಮಾಡಿದ. ಆದರೆ ಕೊನೆಗೆ ಏನಾಯಿತು ಗೊತ್ತಾ? ಸೈತಾನನು ಬಹಳ ಚಾಲಕತೆಯಿಂದ ಆ ತೋಟದ ಒಳಗೆ ಪ್ರವೇಶ ಮಾಡಿ ಇವನಿಗೆ ಏನು ಹೇಳ್ತಾನೆ ಗೊತ್ತಾ? ಸರ್ಪ ಬಹಳ ಕುಯುಕ್ತಿಯುಳ್ಳದಾಗಿತ್ತು. 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇವರಿಬ್ಬರ ಬಳಿಗೆ ಆ ಒಂದು ಸರ್ಪ ಬಂದು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ.
ಏನಂತ? ಏನವ್ವ, ಯಾವ ಮರದ ಹಣ್ಣು ದೇವರು ನಿನಗೆ ತಿನ್ನಬಾರ್ದು ಅಂತ ಹೇಳಿದ? ದೇವರು ಹೇಳಿದ್ದೇನು ಗೊತ್ತಾ? ಆ ಮರದ ಹಣ್ಣನ್ನು ನೀನು ಮುಟ್ಟಬಾರ್ದು, ತಿನ್ನಬಾರ್ದು, ತಿಂದ ದಿನ ಸತ್ಯ ಹೋಗಬೇಕು. ಇವರಿಬ್ಬರು ದೇವರ ಮಹಿಮೆ ಅವ್ರ ಮೇಲಿತ್ತು, ದೇವರ ಆಶೀರ್ವಾದ ಅವ್ರ ಮೇಲಿತ್ತು, ದೇವರ ಆತ್ಮ ಅವ್ರ ಮೇಲಿತ್ತು. ದೇವರಿಗೆ ಮುಖಾಮುಖಿಯಾಗಿ ಏನು ಗೊತ್ತಾ ಸಂದರ್ಶನ ಮಾಡ್ತಾಯಿದ್ರು, ದೇವರಿಗೆ ಮುಖಾಮುಖಿ ಏನು ಗೊತ್ತಂದ್ರೆ ಮಾತಾಡ್ತಾಯಿದ್ರು. ಆದರೆ ಸೈತಾನನು ಸುಮ್ಮನೆ ಕೂಡಲಿಲ್ಲ. ಈ ತೋಟ ಕೆಡಿಸುವುದಕ್ಕೋಸ್ಕರವಾಗಿ ಅವನು ಬಂದಿದ್ದ. ರಾತ್ರಿ ಹಗಲು ಆ ತೋಟದ ಸುತ್ತಮುತ್ತಲು ತಿರುಗ್ತಾ ಇರ್ತಿದ್ದ. ಯಾವಾಗ ಈ ತೋಟನ ನಾಶ ಮಾಡಲಿ, ಯಾವಾಗ ಈ ಆದಾಮನ ಈ ತೋಟ, ಇದು ದೇವರು ಆತನಿಗೆ ಉಂಟು ಮಾಡಿ ಕೊಟ್ಟಿರ್ತಕ್ಕಂಥ ಇದು ಆನಂದವನ, ಇದೇನು ಗೊತ್ತಂದ್ರೆ ಸಂತೋಷಕರವಾದಂಥವನ, ಇದನ್ನು ಯಾವ ರೀತಿ ಇದನ್ನು ನಾಶ ಮಾಡಲಿ ಅಂತ ಆಲೋಚನೆ ಮಾಡಿಕೊಂಡಿದ್ದ. ಪರಲೋಕದಲ್ಲಿ ದಬ್ಬಲ್ಪಟ್ಟಂಥ ಸೈತಾನ ಸರ್ಪದ ರೂಪದಲ್ಲಿ ಬಂದು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಸರ್ಪದ ರೂಪದಲ್ಲಿ, ಸರ್ಪನ ವೇಷ ಹಾಕಿಕೊಂಡು ಸೈತಾನನು ಬಂದು ಮಾತಾಡ್ತಾ ಇದ್ದಾನೆ. ಯಾವ ಮರದ ಹಣ್ಣು ತಿನ್ನಬಾರದೆಂಬುದಾಗಿ ಹೇಳಿದ ಆದಾಮ ಅಲ್ಲಿಲ್ಲ. ಏಕಾಂತವಾಗಿ ಹವ್ವ ಇರುವಾಗ ಆ ಹವ್ವಳಿಗೆ ಬಂದು ಅದು ಮಾತಾಡ್ತಾ ಇದೆ ಸರ್ಪ. ಅಮ್ಮ, ನಿನಗೆ ಯಾವ ಮರದ ಹಣ್ಣು ತಿನ್ನಬಾರದೆಂಬುದಾಗಿ ಹೇಳಿದ್ದಾನೆ. ಆಗ ನಾವು ಹೇಳ್ತಾರೆ, ನಾವು ಎಲ್ಲ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಯಥೇಚ್ಛವಾಗಿ ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಎಂದು ದೇವರು ಹೇಳಿದ್ದಾನೆ. ತಿಂದ ದಿನ ನೀವು ಸಾಯುವಿರಿ ಎಂಬುದಾಗಿ. ಆದರೆ ಸೈತಾನೇನು ಹೇಳ್ತದೇನು ಗೊತ್ತಂದ್ರೆ, ನೀವು ಹೇಗೂ ಸಾಯುವುದಿಲ್ಲ, ಇದರ ಹಣ್ಣು ನೀವು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗುವಿರಿ. ನೀವು ಕಣ್ಣುಗಳು ತೆರೀತವ, ನೀವು ದೇವರಂತೆ ಆಗ್ತೀರಿ. ಯಾಕೆ ಅವ್ರಿಗೆ ಕಣ್ಣಿರಲಿಲ್ಲೇನು? ಆದಾಮ ಮತ್ತು ಅವಾಗ ಅವತ್ತಿನ ದಿವಸ ಅವ್ರಿಗೆ ಕಣ್ಣಿರಲಿಲ್ಲೇನು? ಅದು ದೇವರಿಗೆ ನೋಡ್ತಕ್ಕಂಥ ಕಣ್ಣುಗಳಿದ್ದು, ದೇವರನ್ನು ಗೊತ್ತಾ ಮುಖಾಮುಖಿಯಾಗಿ ಸಂದರ್ಶನ ಮಾಡ್ತಕ್ಕಂಥ. ಯಾಕಂದರೆ ದೇವರ ಪ್ರತಿರೂಪ ಆದಾಮ. ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ, ತನ್ನ ಮಗ ಎಂಬುದಾಗಿ ಕರೆದಿದ, ತನ್ನ ರೂಪದಲ್ಲಿಟ್ಟುಕೊಂಡಿದ್ದ. ಆದರೆ ಇಲ್ಲೇನು ಗೊತ್ತಾ, ಈ ಹಣ್ಣು ತಿಂದ ತಕ್ಷಣ ನೀವೇನಾಗ್ತೀರಿ ಗೊತ್ತಾ? ನೀವು ಒಳ್ಳೆಯದರ ಕೆಟ್ಟದರ ಅರಿವನ್ನು ನಿಮಗುಂಟಾಗ್ತದೆ. ಮತ್ತೇನು ಗೊತ್ತಾ, ನೀವು ದೇವರಂತೆ ಆಗುವಿರಿ, ದೇವರಂತೆ ಆಗುವಿರಿ ಎಂಬುದಾಗಿ ಹೇಳಿದ. ಆವಾಗ ದೇವರಂತೆ ಆಗುವಿರಿ ಎಂಬುದಾಗಿ ಹೇಳಿದಂಥ ಮಾತನ್ನು ಇವರೇನು ಮಾಡಿದ್ರು ಗೊತ್ತಾ? ಸ್ವಲ್ಪ ಹೊತ್ತು ಕೇಳಿದಳು ಆಕಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಎಂಬುದಾಗಿ ಕೀರ್ತನೆ ಅಂತ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ 3 ಏನು ಗೊತ್ತಂದ್ರೆ ಆಯಿತು. ಏನಂತ? ಅಲ್ಲಿ 3 ಸಾಯ್ತು. ಏನಾಯಿತು ಗೊತ್ತಾ? ನೀವು ನೋಡಬಾರ್ದು, ಕೂಡಬಾರ್ದು, ತಿನ್ನಬಾರ್ದು. ನೋಡಿ, ಅಲ್ಲೇನು ಬರ್ತದೆ ಗೊತ್ತಂದ್ರೆ, ನಿಂತುಕೊಳ್ಳಬಾರ್ದು, ದುರ್ಮಾರ್ಗದಲ್ಲಿ ನಿಂತುಕೊಳ್ಳಬಾರ್ದು, ಕೂತುಕೊಳ್ಳಬಾರ್ದು, ಮತ್ತೇನು ಗೊತ್ತಾ? ತಿನ್ನಬಾರ್ದು. ಅದೇನು ಗೊತ್ತಾ? ನಡಿಬಾರ್ದು, ನಿಂತ್ಕೋಬಾರ್ದು, ಕೂತ್ಕೋಬಾರ್ದು. ಎಲ್ಲಿ ಬರ್ತದೆ ಗೊತ್ತಾ? ಅವೇನು ಹೇಳ್ತಾನೆ ಗೊತ್ತಾ? ಇದು ತಿನ್ನಲಿಕ್ಕೆ ಭಾಳ ಚಂದದ, ನೋಡ್ಲಿಕ್ಕೆ ಭಾಳ ಚಂದದ, ಗುಡ್ ಫಾರ್ ಫುಡ್ಡು, ಪ್ಲೀಸಿಂಗ್ ಟು ದ ಐಸ್, ಡಿಸೈರಬಲ್ ಫಾರ್ ಗೇನಿಂಗ್ ವಿಸ್ಡಮ್. ನೋಡಿ, ಇಲ್ಲೇನದು ಗೊತ್ತಾ? ಸೈತಾನ ಹೇಳ್ತಾ, ಅಮ್ಮ ಇದು ನೋಡ್ಲಿಕ್ಕೆ ಏನು ಗೊತ್ತಾ ರಮ್ಯವಾಗ್ಯದ, ಆಮೇಲೆ ಗೊತ್ತಾ ತಿನ್ನೋದಕ್ಕೆ ಏನು ಗೊತ್ತಾ ಭಾಳ ರುಚಿ ಇದೆ, ಆಮೇಲೆ ಗೊತ್ತಾ ಜ್ಞಾನೋದಯಕ್ಕೆ ಬೇಕಾದಂಥದ್ದಿದೆ. ಜ್ಞಾನೋದಯ ಆಗ್ತದೆ, ನಿಮಗೆ ಹೊಸ ಜ್ಞಾನ ಬರ್ತದೆ, ದೇವ್ರ ಜ್ಞಾನ ಬರ್ತದೆ ನಿಮಗೆ ಎಂಬುದಾಗಿ ತಿಳಿಸಿದ. ಯಾವಾಗ ಈ 3 ವಿಷಯಗಳನ್ನು ಆ ಸೈತಾನನು ಅವಳೊಂದಿಗೆ ಮಾತಾಡುವಾಗ, ಅಲ್ಲೇನು ಗೊತ್ತಾ? ಕೀರ್ತನೆ ಗ್ರಂಥದಾಗ ಹೇಳಿದ ಹಾಗೆ ಅವಳು ಏನು ಮಾಡಿದಳು ಗೊತ್ತಾ? ಅವಳ ಆಲೋಚನೆಯಂತೆ ನಡೆದಳು, ಅವ ಹೇಳಿದಂಥ ಆಲೋಚನೆಯಂತೆ ನಡೆದಳು, ನಿಂತ್ಕೊಂಡಳು. ಆಮೇಲೆ ಏನಾಯ್ತು ಗೊತ್ತಾ ಅಂತಂದ್ರೆ ತಿಂದಳು ಎಂಬುದಾಗಿ. ತಿಂದ ತಕ್ಷಣ ಏನಾಯಿತು ಗೊತ್ತಾ? ಕಣ್ಣುಗಳು ಹೊರಟು, ತಾನು ತಿಂದದಲ್ಲದೆ ಮತ್ತು ಯಾರಿಗೆ? ತನ್ನ ಜೊತೆಯಲ್ಲಿರ್ತಕ್ಕಂಥ ಗಂಡನಿಗೂ ಸಹ ಅದನ್ನು ತಿನ್ನಿಸಿದಳು. ತಿಂದ ತಕ್ಷಣವೇ ಇವರು ಕಣ್ಣುಗಳು, ದೇವರಿಗೆ ನೋಡ್ತಕ್ಕಂಥ ಕಣ್ಣುಗಳು ಹೊರಟು ಹೋದವು. ಇವರಿಗೆ ಈಗ ದೇವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ಏದೇನು ವನ ಕಣ್ಣಿಗೆ ಕಾಣಿಸಲ್ಲ, ಏದೇನು ವೃಕ್ಷಲ್ಲಿ ಕಣ್ಣಿಗೆ ಕಾಣಿಸಲ್ಲ.
ಜೀವ ನದಿಯಲ್ಲಿ ನನಗೆ ಗೊತ್ತಾ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನು ಕಣ್ಣಿಗೆ ಕಾಣಿಸ್ತಾ ಇದೆ ಗೊತ್ತಾ ಇವನಿಗೆ ಈಗ ಗೊತ್ತಾ? ಅಯ್ಯೋ ನಿಮಗೆ ಜ್ಞಾನೋದಯ ಆಗ್ತದಂತೆಂಬುದಾಗಿ ಸೈತಾನ ಹೇಳಿದನಲ್ಲ, ಜ್ಞಾನೋದಯ ಆಯಿತು. ಏನು ಜ್ಞಾನ? ಬತ್ತಲೆಯ ಜ್ಞಾನ. ತಾವು ಬತ್ತಲೆ ಎಂಬುದಾಗಿ ಅರಿವು ಬಂತು. ಮೊದಲು ಬತ್ತಲೆ ಇದ್ದರಲ್ಲ, ಆವತ್ತಿನ ದಿವಸ ಅವ್ರ ಮಾನ ಯಾಕೆ ಹೊರಟೋಯ್ತು? ಆವತ್ತಿನ ದಿವಸ ದೇವರ ಸ್ವರೂಪದಲ್ಲಿದ್ದಾಗ ಅವರ ಮೇಲೇನು ಗೊತ್ತಾ ಒಂದು ಹೊದಿಕೆ ಇತ್ತು. ಅದ್ಯಾವುದು ಗೊತ್ತಾ? ಬಿಳಿ ವಸ್ತ್ರದ ಹೊದಿಕೆ. ದೇವದೂತನ ಹಾಗೆ, ದೇವದೂತರಂತೆ ಅವ್ರ ಮೇಲೇನು ಗೊತ್ತಾ ಒಂದು ಬಿಳಿ ವಸ್ತ್ರ ಇತ್ತು. ಅವರು ಬತ್ತಲೆಯಾಗಿರಲಿಲ್ಲ. ದೇವರ ವಸ್ತ್ರ ಅಂದರೆ ಗೊತ್ತಾ, ದೇವರ ವೈಭವ, ದೇವರ ಪ್ರಭಾವ, ದೇವರ ಆತ್ಮ ಅವ್ರ ಮೇಲೆ ಇತ್ತು. ಅವ್ರಿಗೆ ಬತ್ತಲೆ ಅಂತ ಅನ್ನಿಸ್ತಾನೇ ಇದ್ದಿಲ್ಲ. ಬತ್ತಲೆಯಾಗಿದ್ದರೂ ಅವರು ಬತ್ತಲೆ ಅಂತಕ್ಕಂಥ ಅರಿವು ಅವರಿಗಿಲ್ಲ. ಆದರೆ ಯಾವಾಗ ಸೈತಾನನ ನುಡಿಗೆ, ಸೈತಾನನ ವಾಕ್ಯಕ್ಕೆ, ವಚನಕ್ಕೆ ಒಳಗಾದರು, ಇವರು ಸೈತಾನನ ಮಾತಿಗೆ ಒಳಗಾದರು, ಮೋಸ ಹೊರಟೋದರು. ಈ ಒಬ್ಬನಿಂದ ಇವರಿಂದ ಏನಾಯಿತು ಗೊತ್ತಾ? ಹೊರಟೋಯ್ತು ತೋಟ, ಮಾನ ಹೊರಟೋಯ್ತು. ಮಾನ ಯಾವಾಗ ಹೋಯಿತು? ಹಣ್ಣು ತಿಂದಾಗಲೇ ಮಾನ ಹೊರಟೋಯ್ತು. ಒಳ್ಳೆಯದರ ಕೆಟ್ಟದರ ಈ ಮರ ಹಣ್ಣು ತಿಂದ ತಕ್ಷಣ ಏನಾಯಿತು ಗೊತ್ತಾ? ದೇವ್ರಿಗೆ ನೋಡ್ತಕ್ಕಂಥ ಕಣ್ಣು ಹೊರಟೋದು. ಆಮೇಲೇನು ಗೊತ್ತಾ? ಇವ್ರಿಗೆ ಜ್ಞಾನ ಬಂತು. ಏನಂತಾರೆ ಗೊತ್ತಾ? ಆ ಬತ್ತಲೆಯ ಜ್ಞಾನ. ಇದಕ್ಕೆ ಪ್ರಪಂಚ ಅಂತ ಕರೀತಾರೆ, ಇದಕ್ಕೆ ಲೋಕ ಅಂತ ಕರೀತಾರೆ, ಇದಕ್ಕೆ ಏನು ಗೊತ್ತಂದರೆ ಜಗತ್ತು ಅಂತ ಕರೀತಾರೆ. ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಗೊತ್ತಾ? ಬತ್ತಲೆ. ಇಡೀ ಜಗತ್ತು ಕಣ್ಣಿಗೆ ಏನು ಗೊತ್ತಾ? ಕಣ್ಣಿಗೆ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರೇನು ಗೊತ್ತಂದ್ರೆ ಈ ಕತ್ತಲೆ, ಬೆಳಕು ಹೊಂಟೋಯ್ತು. ದೇವರ ಪ್ರಭಾವ ಅವ್ರ ಮೇಲಿಂದ ಹೊರಟೋಯ್ತು. ಯಾವಾಗ ದೇವರ ಸಮ್ಮುಖದಲ್ಲಿ ಅವರು ಇದ್ದರು, ಅವರೇನು ಗೊತ್ತಂದ್ರೆ ದೇವ್ರ ಮಕ್ಕಳಾಗಿದ್ದರು. ದೇವರಿದ್ದ ಹಾಗೆ, ದೇವದೂತರಿದ್ದ ಹಾಗೆ ದೇವರ ಸಮೀಪದಲ್ಲಿ ಆದಾಮ್ ಅಂತ ಕರೀತಿದ್ದ. ಆದಾಮ್ ಎಲ್ಲಿದ್ದಿ? ಏನು ಮಾಡ್ತಾಯಿದ್ದಿ? ದಿವಸ ಆತನಿಗೆ ದೇವರು ಮಾತಾಡ್ತಿದ್ದ. ಯಾವಾಗ ಈ ಹಣ್ಣು ತಿಂದರು, ಮಾತಾಡೋದು ನಿಂತು ಹೋಯಿತು, ಪ್ರವಾದನೆ ನಿಂತು ಹೋಯಿತು, ಮಾತಾಡ್ತಕ್ಕಂಥದ್ದು ನಿಂತು ಹೋಯ್ತು, ದೇವರ ದರ್ಶನ ನಿಂತು ಹೋಯ್ತು, ಏದೇನು ತೋಟ ನಿಂತು ಹೋಯ್ತು. ಈಗೇನು ಗೊತ್ತಾ? ಅವರು ಮಾನ ಹೊರಟೋಯ್ತು. ಮಾನ ಅಂದರೆ ಏನು? ಬತ್ತಲೆ ಆದರು. ಇವತ್ತು ದಿವಸ ಜಗತ್ತೇನದು ಗೊತ್ತಾ? ಬತ್ತಲೆ. ಜಗತ್ತಿದು ಬತ್ತಲೆ. ಇದಕ್ಕೆ ಜಗತ್ತು ಅಂದರೆ ಜಗತ್ ಅಂದರೆ ಏನು ಗೊತ್ತಾ? ಬತ್ತಲೆ. ಪ್ರಪಂಚ ಏನು ಗೊತ್ತಾ? ಪ್ರಪಂಚ ಆಗಿ ಹೋಯ್ತು ಅಂದ್ರೆ ಅರ್ಥ ಏನು ಗೊತ್ತಾ? ಇದು ಬಿದ್ದು ಹೋಯಿತು, ಇದು ಜಾರಿ ಹೋಯಿತು. ಇದೇನು ಗೊತ್ತಾಗ್ತಂದ್ರೆ ದೇವರ ವಾಕ್ಯದಿಂದ ಬಿದ್ದು ಹೋಯಿತು, ದೇವ್ರ ದೃಷ್ಟಿಯಿಂದ ಇದು ಬಿದ್ದು ಹೋಯಿತು. ಅದಕ್ಕೆ ಎಲ್ಲಿ ಬರೋದು ಗೊತ್ತಾ? ಎಲ್ಲ ಮನುಷ್ಯರು ಒಬ್ಬನು ಮಾಡಿರ್ತಕ್ಕಂಥ ಈ ಒಂದು ತಪ್ಪಿನಿಂದಾಗಿ, ಒಬ್ಬನು ಮಾಡಿರ್ತಕ್ಕಂಥ ಈ ಪಾಪದಿಂದಾಗಿ ಇಡೀ ಸಮಸ್ತ ಮಾನವ ಮನುಷ್ಯರ ಮೇಲೆ ಏನಾಯಿತು ಗೊತ್ತಾ? ಕತ್ತಲು ಬಂತು. ಏದೇನು ಹೊಂಟೋಯ್ತು, ಬೆಳಕು ಹೊರಟೋಯ್ತು. ಅಲ್ಲೇನದು ಗೊತ್ತಾ? ಪಾಪ ಉತ್ಪತ್ತಿ ಆಯಿತು, ಪಾಪ ತಯಾರಾಯಿತು, ದೇವರ ಆಶೀರ್ವಾದ ಹೊರಟೋಯ್ತು. ದೇವ್ರ ಮಕ್ಕಳೇ, ಒಬ್ಬ ಮನುಷ್ಯನಿಂದ ಇಡೀ ಸಮಸ್ತ ಲೋಕದಲ್ಲೆಲ್ಲ ಏನಾಯಿತು ಗೊತ್ತಾ? ಪಾಪ ಪ್ರವೇಶ ಆಯಿತು. ಜೊತೆಗೆ ಏನಾಯಿತು ಗೊತ್ತಾ? ತಿಂದ ತಕ್ಷಣವೇ ನೀ ತಿಂದು ಸತ್ತೇ ಹೋಗ್ತಿ ಎಂಬುದಾಗಿ ದೇವರು ಹೇಳಿದ ಮರಣ ಬಂತು, ನ್ಯಾಯ ತೀರ್ಪಾಯಿತು, ಮರಣ ಬಂತು, ಪ್ರಭಾವ ಹೊರಟೋಯ್ತು. ದೇವರವರಿಗೆ ಭಾಳ ಸವಿಸ್ತಾರವಾಗಿ ಹೇಳಿದ. ದೇವರವ್ರಿಗೆ ವಿಸ್ತಾರವಾಗಿ ಏನು ಹೇಳಿದ ಗೊತ್ತಾ? ಇದನ್ನು ಗೊತ್ತಾ? ನೀವು ತಿನ್ನಬಾರದು, ಇದು ಮುಟ್ಟಬಾರದು, ತಿಂದ ತಕ್ಷಣ ಸತ್ತೇ ಹೋಗ್ತೀರಿ. ದೇವರು ಹೇಳಿದಂಥ ಇದು ವಾಕ್ಯ ಇತ್ತು ಅವರಿಗೆ, ಇದು ನಿಬಂಧನೆ ಇತ್ತು ಅವರಿಗೆ. ಈ ವಾಕ್ಯ ಅವರು ನಡ್ಕೊಳ್ಬೇಕಾಗಿತ್ತು. ಯಾವಾಗ ಇವರು ನಡೀಲಿಕ್ಕಾಗದೆ ಹೋಯಿತು, ಸೈತಾನನ ವಶದಲ್ಲಿ ಬಿದ್ದು ಹೋದರು. ಅವಾಗ ಏನಾಯಿತು ಗೊತ್ತಂತಂದ್ರೆ ಪ್ರಭಾವ ಹೊರಟೋಯ್ತು, ಆಶೀರ್ವಾದ ಹೊರಟೋಯ್ತು, ಬತ್ತಲೆ ಆದರು ಎಂಬುದಾಗಿ ನಾವು ನೋಡ್ತೀವಿ. ದೇವ್ರ ಮಕ್ಕಳೇ, ಈಗ ದೇವ್ರ ಕಣ್ಣಿಗೆ ಏನು ಕಣ್ಣಿಗೆ ಕಾಣಿಸ್ತದೆ ಗೊತ್ತಾ? ಏನೂ ಕಣ್ಣಿಗೆ ಕಾಣಿಸ್ತದೆ. ಯಾವಾಗ ಆ ಸೈತಾನನನ್ನು ನೋಡಿದಳು, ಇದು ನೋಡುವುದಕ್ಕೆ ಚೆಂದದ, ನಿನ್ನು ತಿನ್ನುವುದಕ್ಕೆ ಚೆಂದದ, ಇದರಿಂದ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದು ಎಂಬುದಾಗಿ ಈ ಜ್ಞಾನ ಯಾವಾಗ ಬಂತು ಅವಳಿಗೆ, ಇದು ತಿನ್ನಿಸಿದವನು ಯಾರು? ಸೈತಾನ. ಪ್ರಪಂಚ ಬಿದ್ದು ಹೋಯ್ತು, ನಿತ್ಯ ಜೀವ ಹೊರಟು ಹೋಯ್ತು. ಅವರು ಎಂದೂ ಅವ್ರಿಗೆ ಸಾವಿರಲಿಲ್ಲ.
ಆದಾಮ ಹವ್ವ ಇವರಿಗೆ ಮತ್ತು ಸಾಯಬೇಕೆಂಬುದಾಗಿ ದೇವರ ಆಲೋಚನೆ ಇರಲಿಲ್ಲ. ನಾ ಇದ್ದ ಹಾಗೆ ಇವರು ಇರಬೇಕೆಂಬುದಾಗಿ ದೇವರ ಆಲೋಚನೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ಆದರೆ ಮತ್ತು ಯಾವಾಗ ದೇವರಾಜ್ಞೆ ಮೀರಿ ಹೋದರು, ದೇವರಾಜ್ಞೆ ಮೀರಿ ಹೋದ ತಕ್ಷಣ ಏನಾಯಿತು ಗೊತ್ತಾ? ಸಾವು ಬಂತು, ಮರಣ ಪ್ರವೇಶ ಆಯಿತು. ಈಗ ಭೂಮಿ ಮೇಲಿರ್ತಕ್ಕಂಥವ್ರು ಯಾರೂ ಶಾಶ್ವತವಾಗಿ ಬದುಕತಕ್ಕಂಥವ್ರಲ್ಲ. ಈಗ ಅಲ್ಲಿ ದೇವರ ಆತ್ಮ ಹೊರಟು ಹೋಯಿತು, ದೇವರವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ದೇವ್ರ ಮಕ್ಕಳಲ್ಲಿ ಇದೆ ಅಂತ ತೋಟ ಹೊಂಟೋಯ್ತು. ಅದಕ್ಕೆ ಇಲ್ಲಿ ಬರೆಯಲ್ಪಟ್ಟದೇನು ಗೊತ್ತಂತಂದ್ರೆ, ದೇವರ ಕೋಪಕ್ಕೆ ಅವರು ಗುರಿಯಾದರು. 19ನೇ ವಚನ, 1ನೇ ರೋಮಪುರದವರಿಗೆ ಬರೆದ ಪತ್ರಿಕೆ 1:19. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದರು. ಏನಂತ? ಈ ಮರದ ಹಣ್ಣನ್ನು ತಿನ್ನಬಾರ್ದು, ತಿಂದ ತಕ್ಷಣ ನೀವು ಸತ್ತೇ ಹೋಗ್ತಿರತಕ್ಕಂಥದ್ದು ದೇವರು ಮುಂಚಿತವಾಗಿ ತಿಳಿಸಿದ್ದಾರೆ. ದೇವರವರಿಗೆ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅದನ್ನು ದೇವರೇ ಅವರಿಗೆ ತಿಳಿಸಿದ್ದಾನೆ. ಹೇಗೆಂದರೆ, ಮತ್ತು ದೇವರಿಗೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಬದಲುಗೊಂಡು ಮಾಡಿದ ಸೃಷ್ಟಿಗಳ ಮೂಲಕವಾಗಿ ಗೊತ್ತಾಗುತ್ತದೆ. ದೇವರು ಯಾವ ರೀತಿಯಿಂದ ಇಡೀ ಸಮಸ್ತ ಲೋಕ ಉಂಟು ಮಾಡಿದ, ದೇವರ ಪ್ರಭಾವ, ದೇವರ ಶಕ್ತಿ, ದೇವರ ಸಾಮರ್ಥ್ಯ ಏನದಂತಕ್ಕಂಥದ್ದು ಆತನ ಸೃಷ್ಟಿ ನೀವು ನೋಡಿದಾಗ ಗೊತ್ತಾಗ್ತದೆ. ಆತನ ಸೃಷ್ಟಿ ಏನದಮ್ಮಂಥದ್ದು ಗೊತ್ತಾಗ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಇಡೀ ಜಲಚರ ಇವೆಲ್ಲ ನೀವು ನೋಡುವಾಗ ಆತನ ಎಂಥ ಶಕ್ತಿಯಿಂದ ಇದನ್ನು ಉಂಟು ಮಾಡಿದ್ದಾನೆ. ಮತ್ತು ಅದನ್ನು ಕಾಯುವುದಕ್ಕೆ ಈ ಲೋಕವನ್ನು ಕಾಯುವುದಕ್ಕೋಸ್ಕರವಾಗಿ, ಈ ತೋಟವನ್ನು ಕಾಯುವುದಕ್ಕೋಸ್ಕರವಾಗಿ ಅವುಗಳ ಮೇಲೆ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದ. ಆದರೆ ಇವತ್ತು ದಿವಸ ಆ ಅಧಿಕಾರ ನೀನು ಇಟ್ಟುಕೊಳ್ಳದೆ ಹೋದಿ. ಅದಕ್ಕೆ ದೇವರ ಸೃಷ್ಟಿಯ ಮೂಲಕವಾಗಿ ನಮಗೆ ಗೊತ್ತಾಗಿ ಕಾಣಬಂತು. ಆದ್ದರಿಂದ ಈಗ ಅವರು ಉತ್ತರ ಇಲ್ಲದವರಾಗಿದ್ದಾರೆ. ಮರಣ ಬಂತು, ಅಯ್ಯೋ ಬತ್ತಲೆ ಜ್ಞಾನ, ಬತ್ತಲೆ ಆಗಬೇಕು. ದೇವ್ರ ಮಕ್ಕಳೇ, ಇವತ್ತೊಂದು ದಿವಸ ಏನು ಗೊತ್ತಂತಂದ್ರೆ, ಕೆಟ್ಟು ಹೋಯಿತೆಲ್ಲ, ದೇವ್ರ ದೃಷ್ಟಿಯಲ್ಲಿ ಕೆಟ್ಟು. ಹೀಗಿರುವುದರಿಂದ ಅವರು ಉತ್ತರ ಇಲ್ಲದವರಾಗಿ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರನ್ನು ಘನಪಡಿಸಲಿಲ್ಲ. ದೇವರು ಸ್ವತಃ ಆತನಿಗೆ ತಿಳಿಸಿ ಹೇಳಿದ, ಆತನ ವಿಷಯ ತಾನು ಯಾರೆಂಬುದಾಗಿ ತಿಳಿಸಿ ಹೇಳಿದರೂ ಸಹ ಆ ದೇವರನ್ನು ಘನಪಡಿಸಲಿಲ್ಲ. ಆ ದೇವರನ್ನು ಆತನ ವಾಕ್ಯವನ್ನು ಅವರು ಕೈಗೊಂಡು ನಡೆಯಲಿಲ್ಲ. ಆತನ ಉಪಕಾರಗಳನ್ನು ಅವರು ನೆನೆಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ಏನು ಫಲ ಬಂತು? ಆ ಹಣ್ಣು ತಿನ್ನೋದ್ರಿಂದ ಏನು ಫಲ ಬಂತು? ಮರಣ. ಅಲ್ಲಿ ಏನು ಗೊತ್ತಾ? ಮರಣ, ಜೀವ ಹೊರಟೋಯ್ತು. ಏನು ಗೊತ್ತಾ? ಶಾಶ್ವತ ನಿತ್ಯ ಜೀವ ಹೊರಟೋಯ್ತು. ನಿತ್ಯ ಮರಣ ಏನು ಗೊತ್ತಾ? ಪ್ರವೇಶ ಆಯಿತು. ಅವರು ವಿಚಾರ ಮಾಡಿ ಏನು ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಕತ್ತಲಾಗಿ ಹೋಯಿತು. ಪ್ರಪಂಚ ಕತ್ತಲಾಗಿ ಹೋಯಿತು. ಒಬ್ಬನಿಂದ ಮಾಡಿದ ತಪ್ಪಿನಿಂದಾಗಿ ಇಡೀ ಜಗತ್ತಿನೆಲ್ಲ ಕತ್ತಲು ತುಂಬೋಯಿತು, ಪಾಪ ತುಂಬಿ ಹೋಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಅಲ್ಲೇನಾಗಿ ಗೊತ್ತಾ? ಈ ಹಣ್ಣು ತಿಂದಾಗಲೇ ನೀವೇನಾಗ್ತಿ ಗೊತ್ತಾ? ನಿನಗೆ ಜ್ಞಾನೋದಯ ಆಗ್ತದೆ ಅಂಥೇಳಿ. ಜ್ಞಾನೋದಯ ಅಂದರೆ ಏನು ಗೊತ್ತಾ? ದೇವರಿಗೇನು ಗೊತ್ತಾ? ದೇವರಂತೆ ಆಗುತ್ತೆ ಎಂಬುದಾಗಿ. ಈಗ ಇವ್ರಿಗೆ ಜ್ಞಾನ ಉದಯ ಆಯಿತು. ಯಾವ ಜ್ಞಾನ? ಈ ಜ್ಞಾನ ಯಾವುದು ಗೊತ್ತಾ? ಬತ್ತಲೆಯ ಜ್ಞಾನ. ತಾವು ಜ್ಞಾನಿಗಳು ಅಂತ ಹೇಳ್ಕೊಂಡ್ರು. ಅಲ್ಲೇನಾಯಿತು ಗೊತ್ತಾ? ಬತ್ತಲೆಯ ಜ್ಞಾನ. ನೀ ಲೋಕದ ಜ್ಞಾನ, ನೀ ಎಷ್ಟೇ ಜ್ಞಾನಿಯಾಗಿರು, ನೀ ಬತ್ತಲೆನೇ ಇದೆಯಪ್ಪ. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಿಗಳು ಬತ್ತಲೆಯ ಜ್ಞಾನ. ಇಹಲೋಕದ ಜ್ಞಾನ ನಾಶವಾಗಿ ಹೋಗ್ತಕ್ಕಂಥ ಜ್ಞಾನ. ನೀ ಎಂಥ ವೈಜ್ಞಾನನಾಗಿರ್ಬೋದು, ನೀ ಎಂಥ ವೈದ್ಯನಾಗಿರ್ಬೋದು, ನೀ ಎಂಥ ಅಧಿಕಾರಿ ಆಗಿರ್ಬೋದು, ಮರಣದಿಂದ ತಪ್ಪಿಸಿಕೊಳ್ಳಿಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ಅದಕ್ಕೇನು ಹೇಳ್ತಾನೆ ಗೊತ್ತಾ? ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಏನಾದರೂ ಗೊತ್ತಾ? ಹುಚ್ಚರಾದರು, ಬತ್ತಲೆ ಆದರು. ದೇವರಾಜ್ಞೆ ಮೀರಿ ಹೋದರು, ಬತ್ತಲೆ ಆದರು. ಮತ್ತು ಮುಂದೇನು ಮಾಡಿದ್ರು ಗೊತ್ತಾ? ಈಗ ಅವ್ರು ದೇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ವಿಷಯ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಏದೇನು ತೋಟದಲ್ಲಿ ಹವ್ವಳ ಮುಂದೆ ಸೈತಾನನು ಬಂದು ನಿಂತಾಗ, ಅವನು ಮಾತಾಡುವಾಗ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಇವಳು ಸಹ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಏನಾಗಿದೆ ಗೊತ್ತಂದ್ರೆ,
ಹೊರಟು ಹೋಗಿ ಅದರ ದೇವರಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದಾಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದಾಮಲ್ಲಿಲ್ಲ. ಈಗ ಅವಳ ದೃಷ್ಟಿಯಲ್ಲೆಲ್ಲ ಅವಳ ಮನಸ್ಸಿನ, ಅವಳ ಹೃದಯದಲ್ಲಿ ಏನದು ಗೊತ್ತಾ? ಅವನ ನೋಟ. ಅವಳ ಹೃದಯದಲ್ಲಿ ಏನು ಗೊತ್ತಾ? ಅವನ ನೋಟ. ಅವನು ಸರಿಯಾಗಿ ಕಣ್ಣಿಗೆ ಕಾಣುತ್ತೆ. ಏನು ಗೊತ್ತಾ? ನೋಡುವುದಕ್ಕೆ ರಮ್ಯವಾಗಿಯೂ, ಊಟಕ್ಕೆ ಅನುಕೂಲವಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು ತಿಳ್ಕೊಂಡು, ನೋಡುವುದಕ್ಕೆ ರಮ್ಯವಾಗಿ ಯಾನು ಕಣ್ಣಿಗೆ ನೋಡ್ತಾ, ಅವ ಇವಳಿಗೆ ನೋಡ್ತಾ ಇದ್ದ. ಯಾರು ಗೊತ್ತಾ? ಇವನು ಸೈತಾನ ಅವಳಿಗೆ ನೋಡ್ತಾ ಇದ್ದ. ಸೊ ಅವ್ರ ದೃಷ್ಟಿಯಲ್ಲಿ ಗೊತ್ತಾ ಯಾರು ಕಣ್ಣಿಗೆ ಕಾಣಿಸೋ ಗೊತ್ತಾ? ಅವಳ ಮನುಷ್ಯನಲ್ಲಿ ಗೊತ್ತಾ ಸೈತಾನನು ಬಹಳ ಸುಂದರವಾಗಿ ಅದೇ ಹಣ್ಣು ಬಹಳ ಸುಂದರವಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದ. ಅದು ಮೂರ್ತಿ. ಅವಳ ಹೃದಯದಲ್ಲಿ ಕುಳಿತದು, ಅವಳ ಮನಸ್ಸಿನಲ್ಲಿ ಅವನು ಕುಳಿತ. ದೇವರು, ನಿನ್ನ ಹೃದಯ ದೇವರ ಆಲಯವಾಗಿದೆ ಎಂಬುದು ನಿನಗೆ ಗೊತ್ತಿಲ್ಲವೋ? ದೇವರ ಆಲಯ ಏನು ಗೊತ್ತಾ? ಹೃದಯ. ಆತನು ಪ್ರತಿ ದಿವಸ ಈ ಆಲಯ ಇದೇ ಏದೇನು ತೋಟ, ಇದರಲ್ಲಿ ದೇವರು ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಆದರೆ ಇವತ್ತಿನ ದಿವಸ ಅಲ್ಲಿ ಏನು ಗೊತ್ತಾ? ಸೈತಾನನಿಗೆ ಅವಕಾಶ ಕೊಟ್ಟಿದ್ದರ ನಿಮಿತ್ತವಾಗಿ, ಸೈತಾನ ಮುಂದೆ ನಿಂತಿದ್ದಕ್ಕೋಸ್ಕರವಾಗಿ ಏನಾಗಿದೆ ಗೊತ್ತಾ? ನೋಡುವುದಕ್ಕೆ ರಮ್ಯವಾಗಿ ಏನು ಕಣ್ಣಿಗೆ ಕಾಣಿಸೋದು ಗೊತ್ತಾ? ಸೈತಾನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಈಗ ಅವನ ಕಣ್ಣಲ್ಲಿ ಗೊತ್ತಾ? ಇವಳು ಕಣ್ಣಿಗೆ ಕಾಣಿಸ್ತಾರ. ಇವನ ಕಣ್ಣಿನೇ ಗೊತ್ತಾ? ಅವಳ ಕಣ್ಣಿಗೆ ಈಗ ಅವರ ಹೃದಯದಲ್ಲಿ ಯಾರು ಕೂತಿದ್ದಾರೆ? ಅವರ ಮನಸ್ಸಿನಲ್ಲಿ ಯಾರು ಕುಳಿತಿದ್ದಾರೆ? ಅಲ್ಲಿ ಆದಾಮ ಇಲ್ಲ. ಬಹಳ ಜಾಗೃತಿಯಾಗಿ ದೇವ್ರ ವಾಕ್ಯ ಕೇಳಬೇಕು ಮಕ್ಕಳೇ. ಪ್ರಾರಂಭನೇ ನಮಗೆ ಗೊತ್ತಿಲ್ಲ, ಆದಿನೇ ನಮಗೆ ಗೊತ್ತಿಲ್ಲ. ಇಡೀ ಸಮಸ್ತ ಲೋಕದ ವಿಷಯ ಸತ್ಯವೇದ ಜ್ಞಾನ ನಮಗೆ ಹೆಂಗಿಲಿಂದ ಬಂದಾದ. ಇದಕ್ಕೆ ಜಗತ್ತು ಅಂತಾರೆ, ಜಗನ್ನಾಥ್. ಇದು ಇಡೀ ಜಗತ್ತು. ಇವತ್ತು ಇದೆಲ್ಲ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನೀವು ಒಂದೊಂದಾಗಿ ಕೇಳುವುದಾದರೆ ಸಮಯ ಒಂದಲ್ಲಿ ನೀವು ಕೊಟ್ಟರೆ ಬಹಳ ದೊಡ್ಡ ವಿಷಯ ಇದೆ ನಿಮ್ಗೆ ಹೇಳಬೇಕಾದ್ರೆ. ನಾನು ಎಲ್ಲರ ಒಂದು 15-20 ನಿಮಿಷದ ನಿಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅವನು ಕಣ್ಣಿಟ್ಟು ನೋಡಿದ, ಸೊ ಅವಳ ಹೃದಯದಲ್ಲಿ ಯಾರು ಕೂತರು ಗೊತ್ತಾ? ಸೈತಾನನು ಬಂದು ಕೂತ. ಈಗ ಅಲ್ಲಿ ದೇವರಿಲ್ಲ ಅಂದ್ರೆ ಗೊತ್ತಾ? ಆದಾಮ ಇಲ್ಲ. ಆದಾಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗ ಮಾತಾಡ್ತಾನೆ, ಏನವ್ವ? ಅವಾಗ ಮಾತಾಡ್ತಿದ್ದ. ಆದಾಮ ಅಲ್ಲಿಲ್ಲ. ಸೊ ಆ ಸಮಯದಲ್ಲಿ ಏನಾಗಿದೆ ಗೊತ್ತಾ? ಅವಳ ಕಣ್ಣಿಗೆ ದೃಷ್ಟಿ ಇಟ್ಟು ಅವಳ ಮನಸ್ಸಿನಲ್ಲಿ ಏನು ಕುಂತದ್ದು ಗೊತ್ತಾ? ಅವನೇ ಕುಳಿತಿದ್ದಾನೆ. ಯಾರು? ಸೈತಾನನು ಸೇರಿಸ್ಕೊಂಡಿದ್ದಾನೆ. ಸೈತಾನ ಸೇರಿಸ್ಕೊಂಡಿದ್ದ ಮೇಲೆ ಏನಾಗಿ ಗೊತ್ತಾ? ಹಣ್ಣು ತಿಂದಳು. ನಿಮಗಿದರ ಅರ್ಥನೇ ಗೊತ್ತಿಲ್ಲ. ಹಣ್ಣು ತಿಂದಳು. ತಿಂದ ತಕ್ಷಣ ಸುಮ್ಮನೆ ಕೂತಿಲ್ಲ. ಏನು ಮಾಡಿದ್ರು ಗೊತ್ತಾ? ತನ್ನ ಗಂಡನಿಗೆ ಆದಾಮನಿಗೆ ಅವನು ಸಹ ತಿಂದ ತಕ್ಷಣ ಏನಾಗಿದೆ ಗೊತ್ತಾ? ಅವಳ ತುತ್ತು ಏನಾಗಿದೆ ಗೊತ್ತಾ? ಅವಳು ಕೊಟ್ಟಿರ್ತಕ್ಕಂಥ ತುತ್ತು ಇವನು ನುಂಗಲಾರದ ತುತ್ತಾಯ್ತಿದು. ಯಾವಾಗ ಅವ್ವಳು ಸೈತಾನನು ಕೊಟ್ಟಿರ್ತಕ್ಕಂಥ ಆ ಹಣ್ಣನ್ನು ತಾನು ತಿಂದಳು. ತಿಂದಿದ ಮೇಲೆ ಗೊತ್ತಾ? ಆದಾಮನಿಗೆ ಕೊಟ್ಟಿದ ಮೇಲೆ ಆದಾಮನ ಅದನ್ನು ತಿನ್ನುವಾಗ ದೇವರು ಕರೀತಾ ಇದ್ದಾನೆ, ಆದಾಮ್. ಅವಳು ತಿಂದಾಗ ಕರೆದಿಲ್ಲ. ಆ ಹಣ್ಣು ಅವಳು ತಿಂದಾಗಿರೋ ದೇವ್ರು ಕರೆದಿಲ್ಲ. ಆದಾಮ್ ತನ್ನ ಪ್ರತಿರೂಪ, ಆದಾಮ್ ತನ್ನ ರೂಪ. ಯಾವಾಗ ಆದಾಮ್ ಏನು ಗೊತ್ತಂತಂದ್ರೆ ಹಣ್ಣು ಯಾವಾಗ ಅವಳು ಕೊಟ್ಟು ತಿಂತಾ ಇದ್ದಾನ, ಆವಾಗ ಏನು ಗೊತ್ತಂದ್ರೆ ಆದಾಮ್ ಎಲ್ಲಿದ್ದೀ ಕೂಗ್ಲಕ್ಸು. ಆವಾಗ ನುಂಗಲಾರ ತುತ್ತಾಯ್ತು. ಅದಕ್ಕೆ ಗಂಡಸರಿಗೆ ಏನಾಗಿರುತ್ತೆ ಗೊತ್ತಾ? ಇದಕ್ಕೆ ಆ್ಯಡಮ್ಸ್ ಆ್ಯಪಲ್ ಅಂತ ಕರೀತಾರೆ. ಇದೇನು ಗೊತ್ತಾ? ಹಿಂದಕ್ಕೆ ಮುಂದಕ್ಕೆ ಉಳ್ಳುಂಗ್ಲತ್ತಾರೆ, ಅನ್ನ ಊಟ ಕೆಳಗ ಮೇಲೆ ಆಗ್ತಾ ಇರ್ತಲ್ಲ, ಇದೇನು ಗೊತ್ತಾ? ಆ್ಯಡಮ್ಸ್ ಆ್ಯಪಲ್. ಇದು ಗಂಡಸರಿಗಿದೆ, ಹೆಣ್ಮಕ್ಳಿಗಿಲ್ಲ. ಇದು ಆ್ಯಡಮ್ಸ್ ಆ್ಯಪಲ್. ಏನು ಗೊತ್ತಾ? ಆ ತುತ್ತು ಇವನಿಗೆ ನುಂಗಲಾರದ ತುತ್ತಾಯಿತು. ವೈಜ್ಞಾನಿಕವಾಗಿ ಏನು ಗೊತ್ತಿದ್ದಕ್ಕೆ ಆ್ಯಡಮ್ಸ್ ಆ್ಯಪಲ್ ಅಂತ ಕರೀತಾರೆ. ನುಂಗಲಾರದ ತುತ್ತಾಯಿತು ಅಂದ್ರೆ ಗೊತ್ತಾ? ಅವ್ವಳು ಆದಾಮನಿಗೆ ನುಂಗಲಾರದ ತುತ್ತಾದ. ಅವಾಗೇನು ಗೊತ್ತಂತಾರೆ? ಏನಂತ ಕರೆದಿದ್ದ ಗೊತ್ತಾ? ಕನ್ಯೆ ಅಂತ ಕರೆದಿದ್ದ. ಆವಾಗ ಮೊದಲೇನು ಗೊತ್ತಾ? ಅವಳಿಗೆ ಏನಂತ ಹೆಸರಿಟ್ಟಿದ್ರು ಗೊತ್ತಾ? ನಾರಿ ಅಂದರೆ ಗೊತ್ತಾ? ಕನ್ಯೆ. ಬಹಳ ಪರಿಶುದ್ಧ ಎಂಬುದಾಗಿ ಕರೆದಿದ್ದ, ಕನ್ಯೆ ಎಂಬುದಾಗಿ ಕರೆದಿದ್ದ. ಯಾವಾಗೇನು ಗೊತ್ತಂತಂದ್ರೆ ಹಣ್ಣು ತಿಂದ ತಕ್ಷಣ, ಇವಳು ತಿಂದ ತಕ್ಷಣ, ಅವಳು ತಿಂದ ತಕ್ಷಣ ಏನಾದರೂ ಇಬ್ಬರು ಬತ್ತಲೆ ಆಗಿಬಿಟ್ಟು ಈಗ ಏನು ಮಾಡ್ತಾರೆ? ಇಬ್ಬರು ತಿಂದರೆ. ಆವಾಗ ಏನಾಯಿತು ಗೊತ್ತಾ? ಈಗ ಇವಳಿಗೆ ಏನಂತ ಹೆಸರಿರ್ತಾನೆ ಗೊತ್ತಾ? ಹವ್ವ. ಮೊದಲು ನಾರಿ ಅಂದ, ಇಲ್ಲಿ ಹವ್ವ. ಅಯ್ಯೋ, ಹವ್ವ ಅಂದ್ರೆ ಗೊತ್ತಾ? ಈಗ ಅವನ ಮೇಲೆ ಪ್ರೀತಿ ಅದ, ಈಗ ಇವನ ಮೇಲೆ ಪ್ರೀತಿ ಅದ. ಆದರೆ ಗೊತ್ತಾ? ಅಲ್ಲಿ ಬರೆದಿದ್ದದ ಕೆಟ್ಟು ಹೋಯಿತು, ತೋಟ ಕೆಟ್ಟು ಹೋಯಿತು. ಇದು ದೇವರು ತಾನೇ ಮುಂಚಿತವಾಗಿ ತಿಳಿಸಿದ್ದಾನೆ. ಎಲ್ಲರ ಅಪರಾಧಿಗಳಾದರೂ ಅವರು ಮಾಡಿರ್ತಕ್ಕಂಥ ಪಾಪದಿಂದಾಗಿ
ಇಡೀ ಸಮಸ್ತ ಲೋಕ. ಈಗ ಅವರ ಹೃದಯದಲ್ಲಿ, ಈಗ ಅವಳ ಹೃದಯದಲ್ಲಿ ಯಾರಿದ್ದಾರೆ? ದೇವರಾದ್ರೆ ಹೊಟ್ಟು ಹೋದಾಗಿ, ಅಲ್ಲಿ ದೇವರ ಆಲ ಪರದೈಸು ಹೊಟ್ಟು ಹೋಯಿತು. ಏನೇನು ತೋಟ ಅರ್ಥಾತ್ ಪರದೈಸು, ಅಲ್ಲಿ ದೇವರು ವಾಸ ಮಾಡ್ತಕ್ಕಂಥ ಸ್ಥಳ. 24 ಹಿರಿಯರು, ಕೋಟಿ ಸಮ ದೇವದೂತರು ಅಲ್ಲಿದ್ದರು. ಆದರೆ ಇವತ್ತಿನ ದಿವಸ ಅಲ್ಲಿ ಎಲ್ಲ ಹೊರಟು ಹೋಯ್ತು. ಇವತ್ತಿನ ದಿವಸ ಅದಕ್ಕೇನಂತ, ಅದೇನಾಯ್ತು ಗೊತ್ತಾ? ಬಾಬೇಲಾಯಿತು. ತಾರುಮಾರಾಗಿ ಹೋಯ್ತು, ಎಕ್ಸ್ಚೇಂಜ್ ಆಗಿ ಹೋಯ್ತು. ದೇವರ ಆಲಯ ಹೊರಟು ಹೋಯ್ತು, ದೇವ್ರ ತೋಟ ಹೊರಟು ಹೋಯ್ತು. ಅಲ್ಲೇನದು ಗೊತ್ತಾ? ಈಗ ಬಾಬೇಲ, ತಾರುಮಾರು, ಒಬ್ರಿಗೊಬ್ರು ಹತ್ತಲ್ಲ ಈಗ. ಸೊ ಇದೇ ಈ ಲೋಕ, ಇದಕ್ಕೆ ಬಾಬೇಲ್ ಅಂತ ಕರೀತಾರೆ. ಕೆಟ್ಟು ಹೋಗಿರ್ತಕ್ಕಂಥ ಲೋಕ. ಈಗ ಇದು ಶುದ್ಧ ಆಗಬೇಕಾದ್ರೆ ಭಾಳ ಕಷ್ಟ ಇದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಬರೆಯಲ್ಪಟ್ಟದೇನು ಗೊತ್ತಂದ್ರೆ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಇವರು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು, ಮೊದಲೇನು ಗೊತ್ತಾ? ಇವರು ಏನಿತ್ತು, ಇವ್ರ ದೇಹ ಏನಿತ್ತು? ಲಯವಿಲ್ಲದ ದೇಹ. ಇವರು ಲಯವಾಗಿ ಹೋಗ್ತಕ್ಕಂಥ ದೇಹ ಇದ್ದಿಲ್ಲ. ಇವರು ಮಣ್ಣಿನಿಂದ ಯಾವಾಗ ಉಂಟು ಮಾಡಿದ, ಆದರೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ, ಆದರೆ ಇದಕ್ಕೆ ಸಾವಿದ್ದಿಲ್ಲ, ಇದಕ್ಕೆ ಲಯ ಇದ್ದಿಲ್ಲ. ಯಾವಾಗ ದೇವರಾಜ್ಞೆ ಮೀರಿ ಹೋದರು, ಹಣ್ಣು ತಿಂದರು, ಆವಾಗ ಈ ಶರೀರ ಲಯವಾಗಿ ಹೋಯಿತು. ಈ ಶರೀರ ಲಯವಾಗಿ, ಇದಕ್ಕೇನು ಗೊತ್ತಾವ? ನೀನು ಮಣ್ಣಿನಿಂದ ತಯಾರು ಮಾಡಿದೆ, ಪುನಃ ತಿರುಗಿ ಮಣ್ಣಿಗೆ ಹೋಗ್ತಿ. ಬೆವರಿಡೋ ತನಕ ನಿನಗೆ ಆಹಾರ ಸಿಗಬಾರ್ದು. ನೀ ಮಣ್ಣೆ, ಮನುಷ್ಯ ಅಂದರೆ ಮಣ್ಣೆ. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಹೋಯಿತು. ದೇವರ ಮಹಿಮೆ ಪ್ರಭಾವ ಬಿಟ್ಟು ಹೋಯಿತು. ದೇವರ ಶಕ್ತಿ ಬಿಟ್ಟು ಹೋಯಿತು. ಆವಾಗ ಈಗ ಅವ್ರ ಬಳಿಯ ದೇವ್ರ ಮಹಿಮೆ ಬಿಟ್ಟು ಹೋಗಿದ ಮೇಲೆ, ದೇವರ ಆತ್ಮ ಬಿಟ್ಟು ಹೊಂಟೋಗಿದ ಮೇಲೆ ಅಲ್ಲಿ ಏನದು ಗೊತ್ತಾ? ಅದಕ್ಕೆ ಬದಲಾಗಿ ಲಯವಿಲ್ಲದ ಆತನ ದೇಹ ಹೊರಟು ಹೋಯಿತು. ಈಗ ಅದಕ್ಕೆ ಬದಲಾಗಿ ಏನದು ಗೊತ್ತಂದ್ರೆ, ಲಯವಾಗುವ ಮನುಷ್ಯ ಬಂದು ನಿಂತ. ಹಲ್ಲೆಲೂಯಾ. ಲಯವಾಗುವ ಮನುಷ್ಯ. ಲಯವಿಲ್ಲದ ಮನುಷ್ಯ ಅವಾಗಿದ್ದ. ಆದಾಮ ಲಯವಿಲ್ಲದಂಥ ಮನುಷ್ಯನಾಗಿದ್ದ. ಯಾವಾಗ ಈ ಒಂದು ದೇವರಾಜ್ಞೆ ಮೀರಿ ಹೋದರು, ಲಯವಾಗುವ ಮನುಷ್ಯನಾದ. ಮರಣ ಹೊಂದುವಂಥ ಮನುಷ್ಯನಾದ. ಅದಕ್ಕೆ ಬದಲಾಗಿ ಏನು ಮಾಡೋದು ಗೊತ್ತಾ? ಈಗ ಅವ್ರ ಬಳಿ ಯಾರು ಕಣ್ಣಿಗೆ ಕಾಣಿಸ್ತಾರೆ ಗೊತ್ತಾ? ಈಗ ಲಯವಾಗತಕ್ಕಂಥ ಮನುಷ್ಯನೇ ಯಾವನವ? ಇವ ಬಹಳ ಕಿಲಾಡಿಯನ, ಇವ ಬಹಳ ದುಷ್ಟನ. ದೇವರಿಗೆ ಇವ ಹಂಗಿಸ್ತಾ ಇರ್ತಾನೆ. ದೇವರಿಗೆ ಏನು ಗೊತ್ತಾ? ರಾತ್ರಿ ಹಗಲು ಗೊತ್ತ ಹಂಗಿಸ್ತಾ ಇರ್ತಾನೆ. ಅದಕ್ಕೇನು ಗೊತ್ತಾ? ಇವ ಬಹಳ ಗೊತ್ತಾ? ಕುಯುಕ್ತಿಯುಳ್ಳಂಥ ಮನುಷ್ಯನೇವ. ಈ ಸರ್ಪ ಬಹಳ ಕುಯುಕ್ತಿ ಇರ್ತಕ್ಕಂಥದ್ದು. ಎಲ್ಲ ಜೀವಿಗಳಲ್ಲಿ ಇದು ಕುಯುಕ್ತಿ ಮಾಡ್ತಕ್ಕಂಥದ್ದು. ಆದರೆ ಗೊತ್ತಾ, ಈಗ ದೇವರ ಮಹಿಮೆ ಹೊಟ್ಟು ಹೋಯಿತು. ಈಗ ಅವ್ರ ಕಣ್ಣಿಗೆ ಯಾರು ಕಾಣಿಸ್ತದೆ ಗೊತ್ತಾ? ಅವ್ರ ಮನುಷ್ಯನಲ್ಲಿ, ಅವ್ರ ಹೃದಯದಲ್ಲಿ ಯಾರಿದ್ದಾರೆ ಗೊತ್ತಂದ್ರೆ, ಕೇವಲ ಮೂರ್ತಿ. ಯಾರ್ದು ಮೂರ್ತಿ? ವಿಗ್ರಹ. ಯಾರ್ದು ವಿಗ್ರಹ? ಇಲ್ಲಿ ಬರೆದಿದ್ದು ಗೊತ್ತಾ? ದೇವರ ಮಹಿಮೆ ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ನೋಡಿ, ದೇವರ ಮಹಿಮೆ ಹೊಂಟು ಹೋಯಿತು. ಯುಗಾಂತರ ಜೀವಿಸ್ತಕ್ಕಂಥ ದೇವರು ಅವರ ಜೊತೆಯಲ್ಲಿದ್ದ, ನಿರಂತರವಾಗಿ ಆತನ ಜೊತೆಯಲ್ಲಿದ್ದ. ಇವರು ನಿರಂತರವಾಗಿ ಬದುಕುವಂಥವರಾಗಿದ್ದರು. ಯಾವಾಗ ಇವರೇನು ಗೊತ್ತಾ? ದೇವರ ಆಜ್ಞೆ ಮೀರಿ ಹೋದರು, ಆ ಹಣ್ಣನ್ನು ತಿಂದರು, ಆ ತಕ್ಷಣವೇ ಗೊತ್ತಾ? ದೇವರ ಆಲಯ, ದೇವರ ಮಹಿಮೆ ಹೊಂಟೋಗಿದ್ದು. ಅದಕ್ಕೆ ಬದಲಾಗಿ ಏನು ಮಾಡಿದ್ರು ಗೊತ್ತಂದ್ರೆ, ಅದಕ್ಕೆ ಬದಲಾಗಿ ಲಯವಾಗುವಂಥ ದೇಹ ಇದು. ಆವಾಗಿದು ಮನುಷ್ಯ ಸಾಯಲಾಗ್ಸೋದು, ಲಯವಾಗುವಂಥ. ಈಗ ಇವ್ರು ಏನು ಮಾಡ್ಕೊಂಡ್ರು ಗೊತ್ತಾ? ಇಲ್ಲಿ ಬರೆದು ಗೊತ್ತಾ? ರೋಮ 1:23 ಬರೆದ ಹಾಗ, ಆ್ಯಂಡ್ ಎಕ್ಸ್ಚೇಂಜ್ ದ ಗ್ಲೋರಿ ಆಫ್ ಇಮ್ಮೋರ್ಟಲ್ ಗಾಡ್ ಫಾರ್ ಇಮೇಜಸ್ ಮೇಡ್ ಟು ಲುಕ್ ಲೈಕ್ ಮೋರ್ಟಲ್ ಮ್ಯಾನ್, ಬರ್ಡ್ಸ್, ಆ್ಯನಿಮಲ್ಸ್ ಆ್ಯಂಡ್ ರೆಪ್ಟೈಲ್ಸ್. ಇದು ಇಂಗ್ಲೀಷಾಗ ಭಾಳ ಚೆಂದ ಕೊಟ್ಟಿದ್ದಾನೆ. ಈಗ ಏನು ಮಾಡೋದು ಗೊತ್ತಾ? ಎಕ್ಸ್ಚೇಂಜ್ ಆಗಿ ಹೋಯ್ತು. ಅಲ್ಲೇನು ಗೊತ್ತಾ? ನಿರಂತರವಾಗಿ ಏನು ಗೊತ್ತಾ? ಬದುಕುವವರಾಗಿದ್ದ ಆದಾಮ, ಯಾವಾಗಲೂ ತೋಟದಲ್ಲಿ ಆನಂದವಾಗಿ ಬದುಕುವಂಥವರಾಗಿದ್ದರು. ಇವರು ನಿರಂತರವಾಗಿ ಲಯವಿಲ್ಲದಂಥ ದೇಹ ಇತ್ತು. ಈಗ ಏನಾಯಿತು ಗೊತ್ತಾ? ಇಲ್ಲಿಂದ ಚೇಂಜ್ ಆಗಿ ಹೋಯಿತು. ಈ ದೇಹ ಚೇಂಜ್ ಆಗಿ ಹೋಯ್ತು.
ಲಯವಿಲ್ಲದಂಥ ಈ ದೇಹ ಹಣ್ಣು ತಿಂದ ತಕ್ಷಣ ಏನಾಯಿತು ಗೊತ್ತಾ, ಲಯವಾಗುವಂಥ ದೇಹ ಆಗೋಯ್ತು, ಸಾಯ್ತಕ್ಕಂಥ ದೇಹ. ಅದಕ್ಕೆ ದೇ ಹ್ಯಾವ್ ಎಕ್ಸ್ಚೇಂಜ್ಡ್ ದ ಗ್ಲೋರಿ ಆಫ್, ದೇವರ ಮಹಿಮೆ ಅನ್ನುವಂಥದ್ದು ಬಿಟ್ಟು ಹೋಗಿ ಏನು ಮಾಡೋದು ಗೊತ್ತಾ, ದೇವರ ಮಹಿಮೆ ಏನು ಗೊತ್ತಾ, ಇಮ್ಮೋರ್ಟಲ್ ಅದಿದು. ದೇವರ ಮಹಿಮೆ ಯಾವಾಗಲೂ ಇರ್ತಕ್ಕಂಥದ್ದು, ಯುಗಾಂತರಿಕ ಪ್ರಭಾವ ಇರ್ತಕ್ಕಂಥ ದೇವರಾನ. ಈಗ ಅದಕ್ಕೆ ಬದಲಾಗಿ ಏನು ಮಾಡಿದ್ರು, ಈಗ ಇವರು ದೇವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಈಗ ದೇವ್ರು ಎಲ್ಲೇನೇ, ಈಗ ದೇವ್ರು ಸಿಗ್ತಾ ಇಲ್ಲ. ಈಗೇನು ಮಾಡೋದು ಗೊತ್ತಾ, ವಿಗ್ರಹಗಳನ್ನು ಮಾಡಿಕೊಂಡರು. ದೇವ್ರ ಮಕ್ಕಳೇ, ವಿಗ್ರಹ ಅಂದರೆ ಯಾನು? ವಿಗ್ರಹ ಅಂದರೆ ಯಾರು? ಸೈತಾನ. ಈ ವಿಗ್ರಹಗಳನ್ನು ಮಾಡಿಕೊಂಡರು. ಮನುಷ್ಯನ ವಿಗ್ರಹ, ಪಶುವಿನ ವಿಗ್ರಹ, ಪಕ್ಷಿಗಳ ವಿಗ್ರಹ, ಆಮೇಲೆ ಗೊತ್ತಾ ಸರ್ಪದ ವಿಗ್ರಹ ಮಾಡಿಕೊಂಡು ಅವುಗಳನ್ನು ದೇವರುಗಳನ್ನಾಗಿ ಮಾಡಿಕೊಂಡರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲು. ಮೂರ್ತಿಗಳೇ ದೇವರು. ಈಗ ಆ ಮೂರ್ತಿಗಳೇ ಇವರಿಗೇನು ಗೊತ್ತಾ, ದೇವ್ರ ಮಹಿಮೆ ಬಿಟ್ಟು ಹೋಯಿತು. ಯಾವಾಗ ದೇವ್ರ ಮಹಿಮೆ ಬಿಟ್ಟು ಹೋಯಿತು ಏನಾಗಿದೆ ಗೊತ್ತಾ, ಮತ್ತು ಭಾಳ ಕ್ಲಿಯರಾಗಿ ಮಹಿಮೆ ಅಂತ ತಕ್ಷಣ ಇಂಗ್ಲೀಷಲ್ಲಿ ಭಾಳ ಸರಿಯಾಗಿ ಇಲ್ಲಿ ಬರೆದಿದೆ ಗೊತ್ತಾ, ಗಾಡ್ಸ್ ಯುನಿಕ್ ಮೆಜೆಸ್ಟಿ, ದೇವರು ಯುಗಾಂತರ ಇರ್ತಕ್ಕಂಥ ಆತನ ಮಹಿಮೆ, ವಿಚ್ ಫಾಲನ್ ಹ್ಯೂಮನ್ ಕೈಂಡ್ಸ್ ಹ್ಯಾಸ್ ಲಾಸ್ಟ್ ಸೈಟ್. ಮನುಷ್ಯ ಇದನ್ನು ಕಳ್ಕೊಂಡ. ದೇವರ ಮಹಿಮೆ, ವಿಚ್ ಫಾಲನ್ ಹ್ಯೂಮನ್ ಕೈಂಡ್ ಹ್ಯಾಸ್ ಲಾಸ್ಟ್ ಸೈಟ್ ಆ್ಯಂಡ್ ಫಾರ್ ವಿಚ್ ದೇ ಹ್ಯಾವ್ substituted deities of their own devising pattern after various creatures ಅಂತ ಬರ್ತದೆ. ಈಗ ಎಲ್ಲ ಪಶು ಪಕ್ಷಿ ಪ್ರಾಣಿಗಳೇ ದೇವರ ಮಹಿಮೆಗೆ ಬದಲಾಗಿ ಮನುಷ್ಯ ಏನು ಮಾಡ್ಕೊಂಡು ಗೊತ್ತಂದ್ರೆ, ಪಶು ಪಕ್ಷಿ ಪ್ರಾಣಿಗಳು ಇವುಗಳೇ ದೇವರಂತ ಹೇಳಿ ಮಾಡಿಕೊಂಡು ಆರಾಧನೆ ಮಾಡ್ಲಿಕ್ಕೆ, ಅಂದರೆ ದೇವರ ಮಹಿಮೆ ಎಂಬಂಥದ್ದು ಬಿಟ್ಟು ಹೊರಟು ಹೋಯಿತು. ದೇವರ ಮಹಿಮೆ ಹೊರಟೋಯ್ತು. ದೇವರ ಮಕ್ಕಳೇ, ದೇವರ ಮಹಿಮೆ ಬಿಟ್ಟು ಹೋಯಿತು. ಇದಕ್ಕೆ ಏನು ಗೊತ್ತಾ, ಈ ಜಗತ್ತು ಅಂತ. ಈಗ ಇವರು ವಿಗ್ರಹಾರಾಧನೆ ಮಾಡ್ಲಿಕ್ಕೆ, ಆ ವಿಗ್ರಹ ಅಂದರೆ ಯಾರು? ವಿಗ್ರಹ ಅಂದರೆ ಒಂದು ಮೂರ್ತಿ. ಈಗ 10 ಆಜ್ಞೆಗಳಿಗೆ ಗೊತ್ತಾ, ಮೊದಲನೇ ಏನು ಗೊತ್ತಾ, ದೇವರ ಒಬ್ಬನೇ. ಎರಡು, ಮೂರ್ತಿ ಪೂಜೆ ಮಾಡಬಾರದು. ಮೂರ್ತಿ ಪೂಜೆ ಮೂರ್ತಿ ಅಂದರೆ ಯಾರು? ಸೈತಾನ. ವಿಗ್ರಹ ಅಂದರೆ ಗೊತ್ತಾ, ಸೈತಾನ. ಆವತ್ತು ದಿವಸ ವಿಗ್ರಹ ಮಾತಾಡಿತ್ತು ಆ ಹವ್ವಳಿಗೆ, ಆದಾಮನಿಗೆ ವಿಗ್ರಹ ಮಾತಾಡಿತ್ತು. ಆ ವಿಗ್ರಹ ಗೊತ್ತಾ, ಸೈತಾನ. ಅದು ವಿಗ್ರಹ, ಅದು ವಿಘ್ನ, ಅದು ಏನು ಗೊತ್ತಾ ಮಾತಾಡಿತು ಅವತ್ತು ದಿವಸ. ವಿಘ್ನ ಅದೇ ಅವಳ ಹೃದಯದಲ್ಲಿ ಕುಳಿತು, ಅದೇ ಅವನ ಹೃದಯದಲ್ಲಿ ಕುಳಿತು ದೇವರ ಪ್ರಭಾವ ಹೊರಟೋಯ್ತು. ಯಾವಾಗ ಅವನ ಹೃದಯದಾಗ ಏನು ಗೊತ್ತ, ಸೈತಾನ ಕುಳಿತಿದ್ದಾನ, ಅದಕ್ಕೆ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ಅವ್ರಿಗೆ ಮೂರ್ತಿ, ಅದರಿಂದ ಅವರಿಗೆ ಮುಕ್ತಿ ಎಂಬುದಾಗಿ ತಿಳ್ಕೊಂಡರು. ಅದೇನು ಗೊತ್ತಾ, ನಮಗೆ ದೇವರು ಎಂಬುದಾಗಿ ತಿಳ್ಕೊಂಡು ಮೂರ್ತಿಗಳನ್ನು ಮಾಡಿಕೊಂಡು ಏನೇನು ಮಾಡಿದ್ರು ಗೊತ್ತಾ, ಪಶು ಅಂದರೆ ಗೊತ್ತಾ 4 ಕಾಲಿನ ಪ್ರಾಣಿ ಪಶು, ಪಕ್ಷಿ ಅಂದ್ರೆ ರೆಕ್ಕೆಗಳಿರ್ತಕ್ಕಂಥ ಪಕ್ಷಿಗಳು, ಆಮೇಲೆ ಹಾವುಗಳು, ಇವುಗಳಿಗೇನು ಗೊತ್ತಾ ದೇವರನ್ನಾಗಿ ಮಾಡಿಕೊಂಡರು. ದೇವರು ಪ್ರಭಾವ. ಸೊ ಇಂಥ ಒಂದು ಕಾರ್ಯ ಇವರು ಮಾಡಿದ್ದರಿಂದ ಏನಾಗಿತ್ತು ಗೊತ್ತಾ, ದೇವರ ಆತ್ಮ ಹೊರಟು ಹೋಯಿತು. ಈಗೇನು ಮಾಡಿದ್ರು ಗೊತ್ತಂದರೆ, ಇವರು ಮೂರ್ತಿಗಳನ್ನು ಮಾಡಿಕೊಂಡರು ಎಂಬುದಾಗಿ ಇಲ್ಲಿ ಬರೆಯಲು. ಮೂರ್ತಿ ವಿಗ್ರಹಗಳನ್ನು ಮಾಡಿಕೊಂಡರು. ಸೊ ಈಗೇನು ಗೊತ್ತಂತಂದ್ರೆ ಇಲ್ಲಿ ಬರೆಯಲ್ಪಟ್ಟದ ಏನಂತ ಗೊತ್ತಾ, ಈ ವಿಗ್ರಹ ಏನು ಗೊತ್ತಂದ್ರೆ ಇಟ್ ಈಸ್ ಇರ್ಯಾಷನಲ್. ಇದೇನು ಗೊತ್ತಾ, ಜ್ಞಾನ ಅಲ್ಲ, ಇರ್ಯಾಷನಲ್. ದೇವ್ರ ಜ್ಞಾನ ಹೊಂಟೋಯ್ತು ಅಲ್ಲಿ. ಏನು ಗೊತ್ತಾ, ಇರ್ಯಾಷನಲ್ ಆಯಿತು. ಇದೇನು ಗೊತ್ತಾ, ಡಿಗ್ರೇಡಿಂಗ್. ಮನುಷ್ಯನ ಮಾನ ಹೊಂಟೋಯ್ತು. ಬತ್ತಲೆ ಆದರು, ಮರ್ಯಾದೆ ಹೊಂಟೋಯ್ತು. ಈಗೇನು ಗೊತ್ತಾ, ಯಾರಿಗೂ ಮರ್ಯಾದಿಲ್ಲ. ಬತ್ತಲೆ, ಮೈ ಮೇಲೆ ಬಟ್ಟೆಗಳು ಬಂದು, ಯಾಕೆ ಬತ್ತಲೆ ಇದ್ದರು. ಆದ್ರೇನು ಗೊತ್ತಾ, ಹೊತ್ತಿನ ದಿವಸ ಆ ಬತ್ತಲೆ ಏನಿತ್ತು ಗೊತ್ತಾ, ಆ ದೇವರ ಹೊದಿಕೆಗಳು, ದೇವರ ಆ ಪವಿತ್ರಾತ್ಮನ ಅಂತಕ್ಕಂಥ ಹೊದಿಕೆ ಇವ್ರ ಮೇಲಿತ್ತು. ಇವರು ಬತ್ತಲೆ ಆಗಿರಲಿಲ್ಲ. ಯಾವಾಗ ಆ ದೇವರಾತ್ಮ ಬಿಟ್ಟು ಹೊರಟೋಯ್ತು, ಅವರು ಬತ್ತಲೆ ಆದರು. ಇದು ಇಲ್ಲಿ ಬರೋದು ಡಿಗ್ರೇಡಿಂಗ್, ತನ್ನ ಶರೀರವನ್ನು ಮಾನಹೀನ ಮಾಡಿಕೊಂಡರು ಎಂಬುದಾಗಿ. ಇದೇನದು, ಇಟ್ ಈಸ್ ಎ ಡಿಮೋನಿಕಲ್. ಇದು ಸೈತಾನನಿಂದ ಆರಾಧನೆ ಅದ. ಡಿಫೈಲಿಂಗ್ ಆಯಿತು, ಹೊಲಸು ಮಾಡಿಕೊಂಡ್ರು. ಆಮೇಲೆ ಗೊತ್ತಾ, ತನ್ನನ್ನು ತಾನು ಗುಲಾಮಗಿರಿಗೆ ಇಳಿದು ಹೋದ ಮನುಷ್ಯ. ಇಟ್ ಈಸ್ ಏನು ಮಾಡ್ತಾರೆ, ಅಬಾಮಿನೋಬೆಲ್. ಇದು ಏನು ಗೊತ್ತಾ, ಅಸಹ್ಯವಾಗಿರ್ತಕ್ಕಂಥದ್ದನ್ನು ಮಾಡುವುದಕ್ಕೆ ಇವರು ಪ್ರಾರಂಭ ಮಾಡಿದ್ರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಿಮೆ ಹೊಂಟೋಯ್ತು. ಯಾವಾಗ ದೇವರ ಮಹಿಮೆ ಹೊಂಟೋಯ್ತು, ಈಗೇನದು ಹೊಲಸು. ಆದರೆ ಈಗ ಇಂಥ ಕಾರ್ಯ ಅಲ್ಲಿ ಆ ಮೂರ್ತಿ ಪೂಜೆ ಮಾಡ್ತಕ್ಕಂಥವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಬರೆಯಲ್ಪಟ್ಟದ. ಇಲ್ಲಿ
ಅವರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿ ವಸ್ತುಗಳನ್ನು ಪೂಜಿಸಿ ಸೇವಿಸುವರಾದರು. ಸೃಷ್ಟಿಕರ್ತನಿಗೆ ಹೊರಟೋದ, ಅಲ್ಲಿ ಸೃಷ್ಟಿಕರ್ತನಿಗೆ ಅವರು ಬಿಟ್ಟು ಸೃಷ್ಟಿ ವಸ್ತುಗಳನ್ನೇ ಮಾಡಿದ್ರು. ಈಗ ಇವರು ಮಾಡಿದ್ದರಿಂದ ಇಲ್ಲಿ ಭಾಳ ಸ್ಪಷ್ಟವಾಗಿ ಬರ್ತದೆ. ವಿಗ್ರಹಾರಾಧನೆ ಅಂದರೆ ಏನು ಗೊತ್ತಾ? ದೇವರು ಅವರನ್ನು ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ದೇವರು ಇವರು ಏನು ಮಾಡಿದ್ರು ಗೊತ್ತಾ? ತುಚ್ಛವಾದ, ಎಷ್ಟು ಶಬ್ದ ಆಗ ಇವರು ಮುಂದೆ ಏನು ಮಾಡೋರಾದ್ರೂ ಗೊತ್ತಾ? ತುಚ್ಛವಾದ ಕಾಮಾಭಿಲಾಷೆಯ ದೇವರು. ಆವತ್ತಿನ ದಿವಸ ತೋಟದಲ್ಲಿ ಹಣ್ಣು ತಿಂಬುದು ಏನು? ಕಾಮಾಭಿಲಾಷೆ. ಕಾಮದಾಗ ಬಿದ್ದು ಹೋಯಿತು ಜಗತ್ತು. ಇಡೀ ಸಮಸ್ತ ಲೋಕ ಕಲೆಗಳು ಉತ್ಪತ್ತಿ ಎಂಬುದಾಗಿ ಆದಿಕಾಂಡದಲ್ಲಿ ಪಟ್ಟ ಕಲಿಗಳು ಉತ್ಪತ್ತಿ ಆದರು. ಜಗತ್ತಿನ ತುಂಬ ಪಾಪ ಉತ್ಪತ್ತಿ ಆಯಿತು, ಜಾರತ್ವ ಉಂಟಾಯಿತು. ಇಡೀ ಜಗತ್ತಿನ ತುಂಬೆಲ್ಲ ಈ ರೀತಿಯಿಂದ ಆಯಿತು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಬರೀತಾರೆ ಗೊತ್ತಂತ, ಈ ಒಂದು ಜಗತ್ತು ಏನಾಯಿತು ಗೊತ್ತಾ? ಕೆಟ್ಟು ಹೋಯಿತು. ನೋಡಿ, ದೇವನಾಮ ಸ್ತೋತ್ರ ಉಂಟಾಗಲಿ. ಇಂಥ ಆರಾಧನೆಗಳನ್ನು ಮಾಡಿ ಇಡೀ ಏನು ಗೊತ್ತಂದ್ರೆ ದೇವ್ರ ಸನ್ನಿಧಾನ ಬಿಟ್ಟು ಹೋಯಿತು. ಅಲ್ಲೇನು ಗೊತ್ತಾ? ಏದೇನು ತೋಟ ಹೊರಟು ಹೋಯಿತು. ಈಗ ಅಲ್ಲಿ ಏನದು ಗೊತ್ತಾ? ಬಾಬೇಲ್ ಅಂದರೆ ಗೊತ್ತಾ? ಇಡೀ ಕೆಟ್ಟು ಹೋಗಿರ್ತಕ್ಕಂಥ ಸೃಷ್ಟಿ ಅದ. ಇಡೀ ಜಗತ್ತೆಲ್ಲ ನಾಶವಾಗಿ ಹೋಗ್ತಕ್ಕಂಥ ಸೃಷ್ಟಿ ಅದೇದು ನಾವು ನೋಡ್ತೇವೆ ಮುಂದೆ. ಈಗ ಇಷ್ಟು ಜಗತ್ತೆಲ್ಲ ಕೆಟ್ಟು ಹೋಯ್ತು. ಇಲ್ಲಿ ನಾವು ನೋಡ್ತೀವಿ ಯೆಶಾಯ ಪ್ರವಾದಿ ಗ್ರಂಥ 40ನೇ ಸಂಧಿ 5ನೇ ವಚನದಲ್ಲಿ ಈ ರೀತಿಯಾಗಿ ಏನು ಗೊತ್ತಂದರೆ ದೇವರಲ್ಲಿ ಕೂಗಲಕ್ಕೆ ಶುರು ಮಾಡ್ಯಾನ. ಯೆಶಾಯ ಪ್ರವಾದಿ ಗ್ರಂಥ 40ನೇ ಅಧ್ಯಾಯ 5ನೇ ವಚನದಲ್ಲಿ ಯೆಹೋವನ ಮಹಿಮೆಯನ್ನು ಗೋಚರವಾಗುವುದು. ಈಗ ಒಂದು ಕಾಲ ಬರ್ತದೆ, ಈಗ ಮುಂದೆ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾನೆ, ಈಗ ದೇವರ ಮಹಿಮೆ ಬಿಟ್ಟು ಹೋಗ್ಯದ. ಈಗ ಯಾವಾಗ ದೇವ್ರ ಮಹಿಮೆ ಬಿಟ್ಟು ಹೋಗ್ಯದ, ದೇವ್ರಿಗೆ ನೋಡೋಕ್ಕಾಗಲ್ಲ. ಈಗೇನು ಗೊತ್ತಾ? ಒಂದು ದಿನ ಬರ್ತದ, ಅದೇನು ಗೊತ್ತಾ? ಯೆಹೋವನ ಮಹಿಮೆ ಗೋಚರವಾಗುವುದು, ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಹೇಳತ್ತಾನ, ತನ್ನ ಜನರಿಗೆ ಹೇಳತ್ತಾನ. ಇವಾಗೋ ಒಂದು ಶಬ್ದ ಅದ, ಒಂದು ವಾಕ್ಯ ಅದ, ಅವ ಕೂಗ್ಲಕ್ಕೆ ಶುರು ಮಾಡ್ಯಾನ. ಒಂದು ದಿವಸ ಏನು ಮಾಡ್ತಾನೆ? ಇಡೀ ಜಗತ್ತಿನ ಎಲ್ಲ ಏನು ಗೊತ್ತಾ? ತನ್ನ ಮಹಿಮೆಯನ್ನು ಕಳ್ಕೊಂಡಿರ್ತಕ್ಕಂಥ ಜಗತ್ತು ಮತ್ತೊಂದು ಸಾರಿ ಆ ಮಹಿಮೆಯನ್ನು ಹೊಂದಿಕೊಳ್ಳುತ್ತದೆ ಎಂಬುದಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನ ಆತನ ಸಂಬಂಧದಲ್ಲಿ ವಾಕ್ಯ ಭಾಗವನ್ನು ತಿಳಿಸಿದ್ದಾನೆ. ಮತ್ತು 48:11 ಸಹ ಬರೆಯಲ್ಪಟ್ಟದೆ, ಆ ಮಹಿಮೆ ಮತ್ತೊಂದು ಸಾರಿ ಬರುತ್ತದೆ. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕವಾಗಿ ಭೂಮಿ ಮೇಲೆ ಮತ್ತೊಂದು ಸಾರಿ ಕಳೆದು ಹೋದಂಥ ಮಹಿಮೆ ಬರುತ್ತದೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿ 48:11 ನನಗಾಗಿ, ನನಗೋಸ್ಕರವೇ ಇದನ್ನು ಮಾಡುವೆನು. ನನ್ನ ಹೆಸರು ಕೆಡಬಾರದಷ್ಟೇ, ನನ್ನ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸೇನು. ನಾನು ಮತ್ತೊಬ್ಬರಿಂದ ನನ್ನ ಮಹಿಮೆ ಸಲ್ಲಗೊಡಿಸೋದಿಲ್ಲ. ನನ್ನ ಮಹಿಮೆ ಮತ್ತೊಂದು ಸಾರಿ ಭೂಮಿ ಮೇಲೆ ನಾನು ತರುತ್ತೇನೆ. ಅದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯಿತು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗ ಮನುಷ್ಯ ಬಿದ್ದು ಹೋದ, ಪಶು ಪಕ್ಷಿ ಪ್ರಾಣಿಗಳ ಮುಂದೆ ಗೊತ್ತಾ ನಿಲ್ಲುವುದಕ್ಕೆ ಪ್ರಾರಂಭ ಆದ. ನಾವು ನೋಡ್ತೇವೆ ಗೊತ್ತಾ? ಆದಾಮನಿಂದ ಹಿಡ್ಕೊಂಡು ಎಲ್ಲಿ ತನಕ ನೋಹಾನನ ತನಕ ಏನಿತ್ತು ಗೊತ್ತಾ? ಅಲ್ಲಿ ರಾತ್ರಿ ಹಗಲು ಪಾಪ 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 ತುಂಬಿ ಹೋಗಿತ್ತು. ಅಲ್ಲಿ ಎಂತಹ ಪಾಪ ಆಯಿತು ನಾವು ನೋಡ್ತೇವನು ಗೊತ್ತಾ? ಇವು ಪ್ರಪಂಚ ಕೆಟ್ಟು ಹೋಗ್ಯದ, ಜಗತ್ತು ಕೆಟ್ಟು ಹೋಗ್ಯದ, ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗ್ಯದ, ಅವರ ಹೃದಯ ಕೆಟ್ಟು ಹೋಗ್ಯದ, ಅವ್ರೇನು ಗೊತ್ತಾ? ದೇವ್ರ ದೃಷ್ಟಿಯಲ್ಲಿ ಬಿದ್ದು ಹೋಗ್ಯದಾರ, ಲೋಕದಾಗ ಅನ್ಯಾಯ ತುಂಬಿ ಹೋಗ್ಯದ, ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರನ್ನು ನೋಡಿದಾಗ ಎಲ್ಲರ ನಡವಳಿಕೆ ಕೆಡಿಸ್ಕೊಂಡಿದ್ರು. ಎಲ್ಲರೂ ಹ್ಯಾಂಗೆ ಪಡ್ತಿದ್ರು ಗೊತ್ತಾ? ಸೊದೋಮಿನಲ್ಲಿ ಆವತ್ತಿನ ಜನ ಯಾವ ರೀತಿಯಿಂದ ತಾಪ ಪಡ್ತಾಯಿತ್ತು, ಹಾಗೇನು ಗೊತ್ತಾ? ನೋಹಾನನ ತನಕ ಜಗತ್ತೆಲ್ಲ ಬರೀ ಏನಿತ್ತು ಗೊತ್ತಾ? ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಸಂಬಂಧ ಭೇದ ಅಂತಕ್ಕಂಥದ್ದಲ್ಲಿ ಇರಲಿಲ್ಲ. ಬಿದ್ದು ಹೋದರು ಅನಾಚಾರಿಗಳು, ಇವರು ವಿಗ್ರಹಾರಾಧಕರು. ಈ ವಿಗ್ರಹಾರಾಧಕರು ಅಂದ ತಕ್ಷಣ ಏನದು ಗೊತ್ತಂತಂದ್ರೆ ಇಂತಹ ಪಾಪಗಳನ್ನು ಮಾಡ್ತಕ್ಕಂಥ ಈ ವಿಗ್ರಹ ಅಂತಕ್ಕಂಥದ್ದು ಏನದಮ್ಮ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಹಲ್ಲೆಲೂಯಾ. ಇಲ್ಲಿ ಬರೆಯಲ್ಪಟ್ಟದ ಇಂಥ ಒಂದು ವಿಗ್ರಹಾರಾಧನೆ ಮಾಡಿ ದೇವರ ಮಹಿಮೆಯನ್ನು ಇವರು
ಕಳ್ಕೊಂಡರು ಎಂಬುದಾಗಿ ಸಹ ಬರೆಯಲ್ಪಟ್ಟದ. ಹಲ್ಲೆಲೂಯಾ. ವಿಮೋಚನೆ 35ನೇ ಅಧ್ಯಾಯ ಇಲ್ಲಿ ಬರೆಯಲ್ಪಟ್ಟವು. ವಿಗ್ರಹ ಅಂದರೆ ಏನಾದ ಅಂತಕ್ಕಂಥದ್ದು ದೇವರು ಹೇಳಿದ್ದಾನ ತನ್ನ ವಾಕ್ಯದಲ್ಲಿ. ನೋಡ್ತಿರೋ ಗೊತ್ತಾ, 34ನೇ ಅಧ್ಯಾಯ, ವಿಮೋಚನೆ ಕಾಂಡ 34ನೇ ಅಧ್ಯಾಯ 15ರಿಂದ ಕೆಲವು ವಚನಗಳಲ್ಲಿ ಬರೆಯಲ್ಪಟ್ಟದ. ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳದಂತೆ ಜಾಗರೂಕರಾಗಿರಿ. ಮಾಡಿಕೊಂಡರೆ ಅವರು ತಮ್ಮ ದೇವತೆಗಳನ್ನು ಪೂಜಿಸಿ ಯಜ್ಞಗಳನ್ನು ಮಾಡುವಾಗ ಅವರಲ್ಲಿ ಒಬ್ಬನು ಯಜ್ಞ ಭೋಜನಕ್ಕೆ ನಿಮ್ಮನ್ನು ಕರೆದಾನು. ನೀವು ಹೋಗಿ ಭೋಜನ ಮಾಡಿರಿ. ಅದಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರ ಕನ್ನಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು. ತರುವಾಯ ಆ ಸೊಸೆಯರು ತವರು ಮನೆಯ ದೇವತೆಗಳನ್ನು ಪೂಜಿಸುವವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ಎಳೆದಾರು. ನೋಡಿ, ಪೂಜೆ ಎಂಬಂಥದ್ದು ಅನ್ನೋದು ಗೊತ್ತಾ? ಪೂಜೆ ಮಾಡ್ಲಿಕ್ಕೆ ಹೋಗ್ತೆ ಅಂತಾರಲ್ಲ, ಆ ಪೂಜೆ ಅಂತಕ್ಕಂಥದ್ದು ವ್ಯಭಿಚಾರಕ್ಕೆ ಎಳೆದಾರು. ವಿಗ್ರಹಾರಾಧನೆ ಅಂತಕ್ಕಂಥದ್ದು ಏನದು ಗೊತ್ತಾ? ವ್ಯಭಿಚಾರಕ್ಕೆ ಒಳಗಾಗತಕ್ಕಂಥದ್ದು. ಇದು ಎಷ್ಟು ಭಯಂಕರಲ್ಲ. ಪೂಜೆ ಎಂಬಂಥದ್ದು, ವಿಗ್ರಹಾರಾಧನೆ ಅಂತಕ್ಕಂಥದ್ದು ಏನದು ಗೊತ್ತಾ? ವ್ಯಭಿಚಾರಕ್ಕೆ ಹೋಲಿಕೆ ಅದ. ವ್ಯಭಿಚಾರ ಮಾಡೋದಕ್ಕೆ ಇದು ಹೋಲಿಕೆ ಇದೆ ಎಂಬುದಾಗಿ ವಾಕ್ಯ. ಅದಕ್ಕೆ ಮುಂದೆ ಎಲ್ಲ ಜನರು ಏನಾದರೂ ಗೊತ್ತಾ? ವಿಗ್ರಹಾರಾಧನೆ ಮಾಡುವರಾದರು. ಅದಕ್ಕೆ ಇಲ್ಲಿ ಇದಕ್ಕೆ ದೇವರೇನು ಮಾಡಿದ ಗೊತ್ತಾ? ಇಂಥವರಿಗೆ ರೋಮ 1:21-25 ತಕ್ಕ ಇಲ್ಲಿ ಬರೆಯಲ್ಪಟ್ಟದ್ದು ಏನಂತ ಗೊತ್ತಾ ಅಂತಂದ್ರೆ, ಅವರು ಇಂಥದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದ. ಇಡೀ ಜಗತ್ತು ಕಾಮ ಕಾಮ ಕಾಮ, ಇಡೀ ಜಗತ್ತೆಲ್ಲ ಅದರಾಗೆ ಇತ್ತು. ಆವತ್ತಿನ ದಿವಸ ಗೊತ್ತಾ? ಸಂಬಂಧ ರಿಸ್ತ ಅಂತಕ್ಕಂಥದ್ದು ಆವತ್ತಿನ ದಿವಸ ಇರಲಿಲ್ಲ. ರಕ್ತ ಸಂಬಂಧ ಅಂತಕ್ಕಂಥದ್ದು ಆವತ್ತಿನ ದಿವಸ ಇರಲಿಲ್ಲ. ನೋಹಾನ ತನಕ ದೇವ್ರ ಮಕ್ಕಳೇ, ಅದಕ್ಕೆ ಜಲ ಪ್ರಳಯದಲ್ಲಿ ಇದನ್ನು ನಾಶ ಮಾಡಿಬಿಟ್ಟಿದ. ಅವರು ಬರೀ ಕಾಮಾತುರ ಪಡ್ತಕ್ಕಂಥವರಾಗಿದ್ದರು ಎಂಬುದಾಗಿ. ಹೆಂಗಸರು ಗಂಡಸರು ಎಲ್ಲರೇ ಹೇಗೆಂದರೆ, ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಾಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿ ವಿಗ್ರಹಾರಾಧನೆ ಮಾಡ್ತಕ್ಕಂಥವ್ರು ಇವರೇನು ಮಾಡ್ತೀವಿ ಗೊತ್ತಾ? ದೇವರಾದರವರು ಇವರು ದೇವತೆಗಳಾದರು. ದೇವರೇನು ಪಾಪ ಮಾಡುವುದಕ್ಕೆ ಅನುಕೂಲ ಮಾಡಿಕೊಂಡರು. ಏನು ಗೊತ್ತಾ? ಅವರು ದೇವರಾದರು ಗಂಡಸರು, ಇವರು ದೇವತೆಗಳಾದರು. ಎಷ್ಟು ಮಂದಿ ದೇವತೆಗಳು ದೇವರ ಹೆಸರಿನಲ್ಲಿ ಭಂಡಾರ ಹಾಕಿ ಬಿಟ್ಟಿರ್ತಕ್ಕಂಥವ್ರು ಎಲ್ಲರನ್ನು ಗೊತ್ತಾ? ಅಂಥ ಕಾರ್ಯದಲ್ಲಿರ್ತಕ್ಕಂಥವ್ರು. ಅವತ್ತಿನ ಸೊದೋಮಿನಲ್ಲಿ ಅಂಥದೇ ಪಾಪ. ಆವತ್ತು ನೋಹನ ಕಾಲ, ಆದಾಮನಿಂದ ನೋಹನ ಕಾಲದಾಗಿರ್ತಕ್ಕಂಥ ಜನ ಇಂಥದೇ ಆಗಿತ್ತು. ಏನು ಗೊತ್ತಾ? ಭಂಡಾರ ಹಾಕಿ ಬಿಟ್ಟ ಹಾಗೆ ಅವ್ರಿಗೇನು ಗೊತ್ತಾ? ಇಂಥ ಪ್ರಾಣಿಗಳಿದ್ದ ಹಾಗಿದ್ದರು. ಅದಕ್ಕೆ ದೇವರೇನು ಮಾಡಿದಾಗ ಇವ್ರಿಗೆ ಕನಿಷ್ಠ ಭಾವಕ್ಕೆ ಒಪ್ಪಿಸಿದ. ಅವ್ರೇನು ಮಾಡ್ತಿರು ಗೊತ್ತಾ? ವಿಗ್ರಹಾರಾಧನೆ ಮಾಡ್ತಕ್ಕಂಥವ್ರು ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಾಭಾವಿಕ ವಿರೋಧ ಭೋಗವನ್ನು ಅನುಸರಿಸಿದರು. ಹೆಂಗಸರಿಗೆ ಇವತ್ತು ದಿವಸ ಏನಾಗ್ಲತ್ತಿದೆ ನೋಡುತ್ತೀರ? ಹೆಂಗಸರಿಗೆ ಸೊದೋಮಿಗಳು ಬಂದಿದ್ದಾರೆ ನೋಡಿದ್ದೀರಾ? ಸೊದೋಮಿಗಳು ಇವತ್ತು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ದಿವಸ ಗಂಡಸರಿಗೆ ಮದುವೆ ಮಾಡ್ಕೊಳ್ತಿದ್ದಾರೆ, ಹೆಂಗಸರಿಗೆ ಮದುವೆ ಮಾಡ್ಕೊಳ್ತಿದ್ದಾರೆ. ಇವತ್ತು ದಿವಸ ಗಂಡು ಹೆಣ್ಣು ಮದುವೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದೊಂದು ಸಂತತಿ ಇವತ್ತು ದಿವಸ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ತುಂಬಿ ಹೋಗ್ಯದ. ಇವರೇನು ಗೊತ್ತಂತಂದ್ರೆ ದೇವತೆಗಳು. ಇವರೆಲ್ಲ ಇವರು ದೇವರುಗಳು, ಅವ್ರ ದೇವತೆಗಳು ಅವತ್ತು ದಿವಸ ಭೂಮಿ ಮೇಲೆ ಹೆಚ್ಚಾಗಿ ಹೋಗಿತ್ತು. ಈ ಹೊತ್ತು ಸಹ ವಿಗ್ರಹಾರಾಧನೆ ಅಂದರೆ ಗೊತ್ತಾ? ಅವರು ದೇವರುಗಳು, ಇವರು ದೇವತೆಗಳು. ಇವರು ಕಾಮ ಮಾಡುವುದಕ್ಕೋಸ್ಕರ, ಕಾಮತಾಪ ಪಡೋದಕ್ಕೋಸ್ಕರವಾಗಿ ಇವರು ತನ್ನ ಅನುಕೂಲ ಮಾಡಿಕೊಂಡಿರ್ತಕ್ಕ ಇವರು ವಿಗ್ರಹಗಳು. ಇವರು ವಿರುದ್ಧರು ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ಕಾಮಾತುರದಿಂದ ತಾಪ ಪಡ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದು ನಡೆಸಿ ತಮ್ಮ ನಡತೆಗೆ ಭ್ರಾಂತಿಗೆ ತಕ್ಕ ಫಲವನ್ನು ಹೊಂದುವರಾದರು. ನೋಡಿ ಎಂಥ ಕೆಟ್ಟ ವಿಷಯ. ಅವತ್ತಿನ ದಿವಸ ಏನು ಗೊತ್ತಾ? ಈ ವಿಗ್ರಹಾರಾಧನೆ ಅಂತಕ್ಕಂಥ ಏನು ಗೊತ್ತಾ? ಅವಲಕ್ಷಣ ಅದ. ಇದು ಏನು ಗೊತ್ತಾ? ಜಾರತ್ವಕ್ಕೆ ಹೋಲಿಕೆ ಅದ. ಇದು ಕಾಮಾಭಿಲಾಷಕ್ಕೆ ಹೋಲಿಕೆ ಅದ. ಗಂಡಸರಿಗೆ ಹೆಂಗಸರಿಗೆ ಇವತ್ತಿನ ದಿವಸ ಏನು ಗೊತ್ತಂದ್ರೆ ಅವರೇನು ಗೊತ್ತಾ? ಜಗತ್ತಿನಾಗ ಇವತ್ತು ಹೆಚ್ಚಾಗಿ ಬಾಲಿವುಡ್, ಹಾಲಿವುಡ್, ಸಿನಿಮಾ ಇವರೆಲ್ಲರೂ ಏನು ಗೊತ್ತಾ? ದೇವತೆಗಳು. ಇವರೆಲ್ಲರೂ ದೇವತೆಗಳು. ಅದರಲ್ಲಿ ಕೆಲಸ ಮಾಡಿ ಎಲ್ಲ ದೇವರುಗಳು. ಅಯ್ಯೋ, ಇದು ಹೆಚ್ಚಾಗಿ ಹೋಯ್ತು. ಸಿನಿಮಾ ನೋಡ್ತಕ್ಕಂಥವ್ರೆ ದೇವರುಗಳೇ ನೀವು. ಅದರಲ್ಲಿ ನಡೀತಕ್ಕಂಥ ನೋಡ್ತಕ್ಕಂಥ ದೇವತೆಗಳು. ಇದು ಏನು ಗೊತ್ತಾ? ಆವತ್ತಿನ ದಿವಸ ಆ ಊರಂತಕ್ಕಂಥ ಗ್ರಾಮದಲ್ಲಿ ಎಲ್ಲಿತ್ತು? ಅಬ್ರಹಾಮನ ಮೊದಲು ಊರಂತಕ್ಕಂಥ ಗ್ರಾಮದಲ್ಲಿದ್ದ. ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿ ಇದೇ ಇತ್ತು. ಅದಕ್ಕೆ ಅಬ್ರಹಾಮಿಗೆ ಆ ದೇಶದಿಂದ ಏನು ಗೊತ್ತಾ ಕರ್ಕೊಂಡ? ಆ ದೇಶ ನೀನು ಬಿಟ್ಟು ಬಾಪ, ಆ ದೇಶಕ್ಕೆ ಇರಬೇಡ. ಅಲ್ಲಿ ಗಂಡಸರಿಗೆ, ಹೆಂಗಸರಿಗೆ. ಅಯ್ಯೋ, ಇಂಥ ಪಾಪ ತುಂಬಿ
ತುಂಬಿ ಹೋಗಿತ್ತು, ಶಾಪ ತುಂಬಿ ಹೋಗಿತ್ತು, ವಿಗ್ರಹಾರಾಧನೆ ತುಂಬಿ ಹೋಗಿತ್ತು. ವಿಗ್ರಹಾರಾಧನೆ ಅಂತಕ್ಕಂಥದ್ದು ಜಾರತ್ವಕ್ಕೆ ಹೋಲಿಕೆ. ಐಡಲ್ ವರ್ಷಿಪ್, ಐಡಲ್, ಇಂಡಿಯನ್ ಐಡಲ್ಸ್. ಇವತ್ತಿನ ದಿವಸ ರಾಗಗಳೆಲ್ಲ ಬರ್ತಾ ಇಂಡಿಯನ್ ಐಡಲ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ. ಇಂಡಿಯನ್ ಐಡಲ್ಸ್ ಅಂದರೆ ವಿಗ್ರಹ. ಅವರು ಇವತ್ತು ಪರ್ಮಿಷನ್, ಪಾಪ ಮಾಡ್ಲಿಕ್ಕೆ ಪರ್ಮಿಷನ್, ಬೇಕಾದಂಗೆ ಪಾಪ ಮಾಡಿ, ಹೇಗೆ ಬೇಕಾದ ನೀವು. ದೇವ್ರ ಭಯ ಇಲ್ಲ, ದೇವ್ರ ಜ್ಞಾನ ಇಲ್ಲ, ಲಯವಾಗಿ ಹೋಗ್ಯದ ಆತನ ಮಹಿಮೆ ಲಯವಾಗಿ ಹೊಂಟೋಗ್ಯದ. ಲಯವಾಗದಂಥ ಮಹಿಮೆ ಹೊಂಟೋಗ್ಯದ, ಲಯವಾಗ್ತಕ್ಕಂಥದ್ದು ಅದು. ಅಲ್ಲೇನು ಗೊತ್ತಾ, ಬರೀ ಏನು ಗೊತ್ತಾ, ಕಾಮ. ಜಗತ್ತೇ ಏನು ಗೊತ್ತಾ, ಇವತ್ತು ದಿವಸ ಜಗತ್ತು ಯಾತನೆ ಉಂಟಾಗ್ಯದ, ಕಾಮದ್ರಿಂದ. ಹೇಳ್ತೇವೆ ಗೊತ್ತಾ, ಏನಂತ ಹೇಳ್ತಾರೆ, ಅದರಿಂದ ಜಗತ್ತಾದ್ರಿ, ಅದರಿಂದ ಏನಾಯಿತು. ಸುನ್ನತಿ ಯಾಕೆ ಬಂತು? ಧರ್ಮಶಾಸ್ತ್ರ ಸುನ್ನತಿ ಬಂತು, ಯಾಕೆ ಬಂತು? ಸನಾತನ ಯಾಕೆ ಬಂತು? ಆ ಕೆಲಸ ಮಾಡಬಾರ್ದು ಎಂಬುದಾಗಿ. ಸುನ್ನತಿ ಯಾಕೆ ಗೊತ್ತಾ? ಮುಂತಗಳು ಯಾಕೆ ಕಟ್ ಮಾಡ್ತಾರೆ ಗೊತ್ತಾ? ನೀ ಪಾಪ ಮಾಡಬಾರ್ದು ಎಂಬುದಾಗಿ. ನೀ ಆ ಪಾಪ ಮಾಡಬಾರ್ದು. ಅದು ಜಗತ್ತಿನ ತುಂಬ ಏನು ಗೊತ್ತಾ, ಪಾಪ ತುಂಬಿ ಹೋಯ್ತು. ಅದಕ್ಕೆ ಪಾಪ ಅಂತಾರೆ. ಪಾಪ ಅಂದ್ರೆ ಗೊತ್ತಾ, ಎರಡೇ ಅಕ್ಷರ ಪಾಪ, ಇಂಗ್ಲೀಷಾಗ 3 ಸಿನ್. ಇದು ಜಗತ್ತಿನ ತುಂಬ ತುಂಬೋಯಿತು. ಆದರೆ ಸೈತಾನ ಏನು ಮಾಡಿದ್ರು ಗೊತ್ತಾ, ಇಡೀ ಜಗತ್ತೆಲ್ಲ ಯಾತ್ರೆಯಿಂದ ತಯಾರಾಗ್ಯದ, ಇದು ಪಾಪದಲ್ಲಿಂದ ತಯಾರಾಗ್ಯದ. ಮೊದಲನೇ ಆದಾಮ ಬಿದ್ದು ಹೋದ, ಪಾಪದಲ್ಲಿ ಬಿದ್ದು ಹೋದ. ಎಲ್ಲ ಇಸ್ರೇಲರು ಪಾಪ ಮಾಡಿದ್ರು, ಬಸವಣ್ಣನ ಪೂಜೆ ಮಾಡಿದ್ರು. ಆಮೇಲೆ ಗೊತ್ತಂದ್ರೆ ಆ ಮಲ್ಕೋಮ್ ದೇವತೆ ಪೂಜೆ ಮಾಡಿದ್ರು, ಸೂರ್ಯ ಚಂದ್ರನಿಗೆ ಪೂಜೆ ಮಾಡಿದ್ರು. ಇಡೀ ಜಗತ್ತಿನೆಲ್ಲ ವಿಗ್ರಹಾರಾಧನೆ. ಆವತ್ತಿನ ದಿವಸ ಏನು ಮಾಡ್ತಿದ್ರು ಗೊತ್ತಾ, ಸೊದೋಮಿನಾಗ ಮದುವೆ ಮಾಡ್ತಾಯಿದ್ರು, ಮಾಡಿ ಕೊಡ್ತಾಯಿದ್ರು, ಉಣ್ತಾಯಿದ್ರು, ಕುಡಿತಾಯಿದ್ರು, ಪಾಪ ಮಾಡ್ತಾಯಿದ್ರು. ದೇವರು ಬೆಂಕಿ ಬಂದು ನಾಶವಾಗಿ ಹೋಗಿಸ್ ತನಕ ಮಾಡ್ತಾಯಿದ್ರು. ಜಲಪ್ರಾಳಯ ಬರೋದಕ್ಕಿಂತ ಮುಂಚೆ ಜನ ಈ ರೀತಿಯಿಂದ ಇತ್ತು. ದೇವ್ರ ಮಕ್ಕಳೇ, ದೇವ್ರ ಮಹಿಮೆ ಹೊಂಟು ಹೋಗಿತ್ತು. ಯಾಕೆ ಗೊತ್ತಾ, ಐಡೋಲೇಟ್ರಿ ವರ್ಷಿಪ್ ಇತ್ತಲ್ಲಿ, ಐಡಲ್ಗಳು ವರ್ಷಿಪ್ ಇತ್ತು. ಇವತ್ತಿನ ದಿವಸ ಜಗತ್ತೆಲ್ಲ ಅದರಿಂದ. ಅದಕ್ಕೆ ದೇವರು ತನ್ನ ಮಗನನ್ನು ಯಾಕೆ ಕಳಿಸ್ಕೊಟ್ಟು ಗೊತ್ತಾ, ಈ ಜಗತ್ತು ಚೇಂಜ್ ಮಾಡೋ ಚೇಂಜ್. ಅವತ್ತೇನು ಗೊತ್ತಾ, ಚೇಂಜ್ ಆಗುತ್ತೆ. ದೇವರ ಮಹಿಮೆ ಚೇಂಜ್ ಆಗಿತ್ತು. ದೇ ಹ್ಯಾವ್ ಚೇಂಜ್ಡ್ ದ ಗ್ಲೋರಿ ಆಫ್ ಗಾಡ್. ಅವತ್ತು ದೇವರ ಮಹಿಮೆ ಎಂಬಂಥದ್ದು ಬದಲಾವಣೆ ಮಾಡ್ಕೊಂಡ್ರಲ್ಲ. ಆದರೆ ಈಗೇನು ಗೊತ್ತಾ, ಕಂಪ್ಲೀಟ್ ಏನು ಗೊತ್ತಾ, ವರ್ಲ್ಡ್ ಚೇಂಜ್ ಆಗಬೇಕು, ಹೊಸದಾಗಿ ಹುಟ್ಟಬೇಕು. ಈಗ ಹೊಸದಾಗಿ ಹುಟ್ಟಬೇಕು, ಇನ್ನೊಂದು ಸಾರಿ ಹುಟ್ಟಬೇಕು. ಇನ್ನೊಂದು ಸಾರಿ ಹುಟ್ಟುವುದಕ್ಕೋಸ್ಕರವಾಗಿ ಏನು ಗೊತ್ತಾ, ಕ್ರಿಶ್ಚಾನಿಟಿ ಭೂಮಿಯಲ್ಲಿ ಬಂದಿದೆ. ಇದನ್ನು ಪರಿಪೂರ್ಣವಾಗಿ ತೆಗೆದು ಹಾಕೋದಕ್ಕೋಸ್ಕರವಾಗಿ ಈ ಜಗತ್ತಿನ ಗೊತ್ತಾ ಅದು ಬಂದಿದೆ. ಆದರೆ ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಿಲ್ಲ. ಬರೆಯಲ್ಪಟ್ಟದ 1ನೇ ಅಧ್ಯಾಯ 18ರಿಂದ 32 ವಚನಗಳಲ್ಲಿ ಬರೆಯಲ್ಪಟ್ಟದ. ಈ ಜನ ಕಾಮಾಭಿಲಾಷೆ ಪಡ್ತಕ್ಕಂಥವರು ನೈಸರ್ಗಿಕವಾದಂಥ ಭೋಗ ಬಿಟ್ಟು ಅನೈಸರ್ಗಿಕವಾದಂಥ ಮಾಡಿ ಅವಲಕ್ಷಣ ಮಾಡು ತನ್ನ ದೇಹ ಹೊಲಸು ಹೊಲಸ ಮಾನಹೀನ. ನೋಡಿ, ಈ ಕಾಮಾತುರ ಪಡ್ತಕ್ಕಂಥವ್ರು ಗೊತ್ತಾ, ಮಾನಹೀನ. ಅವ್ರಿಗೆ ಮಾನನೇ ಇಲ್ಲ, ಮರ್ಯಾದೆನೇ ಇಲ್ಲ, ದೇವ್ರ ಭಯನೇ ಇಲ್ಲ. ಅವ್ರ ಕಣ್ಮುಂದೆ ಯಾನವೇ ಇಲ್ಲ. ಪಾಪ ಅಂತ ಊದಿ ಬಿಡ್ತದಂತ ಅವ್ರಿಗೆ. ರಾತ್ರಿ ಕೋನಿಲ್ಲ, ಹಗಲು ಕೋನಿಲ್ಲ, ಪಾಪ ರಾತ್ರಿ ಹಗಲು. ಇವತ್ತಿನ ದಿವಸ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಇವತ್ತಿನ ದಿವಸ ಜಗತ್ತೆಲ್ಲ ಅದರಾಗಿದೆ. ಏನು ಗೊತ್ತಾ, ಅದು ಮೂರ್ತಿ. ನಿಮ್ಮ ಕೈಯಾಗಿರ್ತಕ್ಕಂಥ ಮೊಬೈಲ್ ಇದು ಮೂರ್ತಿ ಅಲ್ಲ, ಇರ್ತಕ್ಕಂಥ ಎಲ್ಲ ಮೂರ್ತಿ. ಇವತ್ತಿನ ದಿವಸ ಭಾಳ ಜಾಗ್ರತೆ. ಯಾವುದೇ ಮೂರ್ತಿ ನಿನ್ನ ಮನೆಯಲ್ಲಿರಬಾರ್ದು, ಯಾವುದೇ ವಿಗ್ರಹ. ಆ ವಿಗ್ರಹ ನೀ ಕಣ್ಣಿಟ್ಟು ಒಂದೇಳಿ ನೋಡಿದೆ ಅಂದ್ರೆ ಯಾರು ಬರ್ತಾರೆ ಗೊತ್ತಾ, ಪ್ರತಿಯೊಂದು ವಿಗ್ರಹದಾಗ ಏನು ಗೊತ್ತಾ, ಒಂದಾದ. ಆ ವಿಗ್ರಹದಾಗ ಒಂದಾದ ನೀ ದೃಷ್ಟಿಸಿ ನೋಡಿದಾಗ ಅದರಾಗಿಂದ ಒಬ್ಬ ಮನುಷ್ಯ ವಾಪಸ್ ತಿರುಗಿ ಬರ್ತಾನೆ. ಆ ಮನುಷ್ಯ ನಿನಗೇನು ಮಾಡ್ತಾನೆ, ಹೊಲಸು ಮಾಡ್ತಾನೆ. ಅವ ನಿನ್ನ ಕನಸಿನಾಗ ಬರ್ತಾನೆ, ಅವ ನಿನ್ನ ಕಾಡ್ಸ್ಲಕ್ಕೆ ಶುರು ಮಾಡ್ತಾನೆ, ನಿನಗೇನು ಗೊತ್ತಾ ಹಿಡಿಲಕ್ಕೆ ಶುರು ಮಾಡ್ತಾನೆ. ಸೊ ನಿಮಗೆ ಕನಸುಗಳು ಬೀಳ್ತಾ ಇರ್ತಾವೆ. ಅವನ ವಿಷಯದ ವಿಗ್ರಹ, ವಿಘ್ನ. ಅದು ಯಾವುದೇ ಫೋಟೋ, ಯಾವುದೇ ವಸ್ತು, ಯಾವುದೇ ಇದು ದೇವರ ರೂಪ ಅಂತ ಹೇಳಿ ಒಂದೇಳಿ ಇಟ್ಕೊಂಡೆ ಅಂದಾಗ ನಿನ್ನ ಮನೆ ಶಾಪಗ್ರಸ್ತ ಆಗ್ತದೆ ಎಂಬುದಾಗಿ ಬರೆಯಲ್ಪಟ್ಟ. ಆವತ್ತಿನ ದಿವಸ ನಾವು ನೋಡ್ತೇವೆ ಗೊತ್ತಾ, ಆ ಒಂದು ಇಸ್ರಾಯೇಲ್ ಮನೆತನದಲ್ಲಿ ಏನು ಗೊತ್ತಾ, ನಾವು ನೋಡ್ತೇವೆ ನ್ಯಾಯಸ್ಥಾಪಕರು 18ನೇ ಅಧ್ಯಾಯದಲ್ಲಿ ಈ ರೀತಿಯಿಂದಾಗಿ ಬರೆಯಲ್ಪಟ್ಟ. ನಾನು ಮುಗಿಸ್ತೀನಿ ದೇವ್ರ ಮಕ್ಕಳೇ. ಹೇಳಬೇಕಾದ್ರೆ ಬಹಳ ಇದೆ. ಆದರೆ ಗೊತ್ತಾ, ಕೇಳೋಕ್ಕೆ ಏನು ಗೊತ್ತಂದ್ರೆ ಯಾರಿಗೇನು ಗೊತ್ತ, ಸಮಯ ಇಲ್ಲ. ಆದರೆ ಗೊತ್ತಾ, ಕೇಳಲೇಬೇಕು. ನಾವು ಕೇಳಿದ್ರೆ ಮಾತ್ರ ಇದು ನಮ್ಗೆ ಗೊತ್ತಾಗ್ತದೆ, ಗೊತ್ತಾಗಲ್ಲ. ಭಾಳ ಜಾಗ್ರತೆಯಾಗಿ ಯೆಹೋಶುವ ಇಲ್ಲ ನ್ಯಾಯಸ್ಥಾಪಕರು 18ನೇ ಸಂಧಿ ನಾವು ನೋಡೋಣ. ಅವತ್ತು ದಿವಸ ಏನು ಮಾಡಿದರು ಗೊತ್ತಾ, ಇದೇ ಮಾಡಿದರು.
ನಮ್ಮ ಹಿರಿಯರು ಇದೇ ಕೆಲಸ ಮಾಡಿದರು. ಅದಕ್ಕೇನು ದೇವ್ರ ಕೋಪ, ಎಲ್ಲ ಅರಸರುಗಳು ಇದೇ ಮಾಡಿದ್ರು, ದೇವ್ರ ಕೋಪ ಬಂತು ಅವ್ರ ಮ್ಯಾಗ ಅಂತ 18:27-31 ಇಲ್ಲಿ ಬರೆಯಲ್ಪಟ್ಟದ. 18:27 ಅವತ್ತಿನ ದಿವಸ ಮೀಕನ ಮನೆಯ ಒಂದು ವಿಗ್ರಹ ಆಯಿತು. ಆ ಮೀಕನ ಮನೆಯ ವಿಗ್ರಹ ಇಸ್ರಾಯೇಲರು ಸೆರೆಮನೆಗೆ ಹೋಗೋ ತನಕ ಇಟ್ಕೊಂಡಿದ್ದಾರೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟರು. 30ನೇ ಇದಲ್ಲದೆ ದಾನ್ಯರು ಆ ವಿಗ್ರಹವನ್ನು ತಮ್ಮ ಪಟ್ಟಣದಲ್ಲಿಟ್ಟರು. ಇಸ್ರಾಯೇಲರು ಸೆರೆಗೆ ಹೋಗುವವರೆಗೆ ಮೋಶೆಯ ಮೊಮ್ಮಗನು ಗೆರ್ಷೋಮನ ಮಗನು ಆದ ಯೆಹೋವನಾಥಾನನು ಅವನ ವಂಶದವರು ದಾನ್ಯರಿಗೆ ಯಾಜಕರಾಗಿದ್ದರು. ಶಿಲೋವಿನಲ್ಲಿ ದೇವಸ್ಥಾನವಿದ್ದ ಕಾಲದಲ್ಲೆಲ್ಲ ದಾನ್ಯರಲ್ಲಿ ಮೀಕನು ಮಾಡಿಸಿದಂಥ ವಿಗ್ರಹ ಇತ್ತು. ಈ ವಿಗ್ರಹನೇನು ಗೊತ್ತಾ, ಇವ್ರಿಗೇನು ಗೊತ್ತಾ, ವಿಘ್ನ ಆಯಿತು. ಈ ವಿಗ್ರಹ ಎಲ್ಲಿಗೆ ನಡೆಸ್ತು ಗೊತ್ತಾ, ಇವರು ಸೆರೆಮನೆಗೆ ಹೋದರು, ಬಾಬೇಲಿಗೆ ಸೆರೆಮನೆಗೆ ಹೋದರು ಎಂಬುದಾಗಿ ನೋಡ್ತೇವೆ. ಆಮೇಲೆ ಗೊತ್ತಾ, ಈ ಒಂದು ಆ ವಿಗ್ರಹ ಇದ್ದಿದ್ದಕ್ಕೋಸ್ಕರವಾಗಿ ಅಲ್ಲಿನ ಗಿಬೆಯದಲ್ಲಿ 19ನೇ ಗಿಬೆಯದಲ್ಲಿ ಏನು ಗೊತ್ತಾ, ವೈಶಾಚಾಟಿಕೆ ಕೃತ್ಯಗಳು ಹೆಚ್ಚಾದವು. ಅಲ್ಲಿ ನೋಡಿ 19ನೇ ಅಧ್ಯಾಯ ನ್ಯಾಯಸ್ಥಾಪಕರು 18ನೇ ತೆಗೆದು ನೋಡಿ, ಗಿಬೆಯರ ವೈಶಾಚಾಟಿಕೆ, ಅಲ್ಲಿನ ಗೊತ್ತಾ ವ್ಯಾಪಾರ, ಯಾತ್ರದ್ದು ಕಾಮದ ವ್ಯಾಪಾರ ಜಗತ್ತಿನ ಅಲ್ಲಿ ತುಂಬಿ ಹೋಗಿತ್ತು ಗಿಬೆಯದಾಗ. ಈ ಮೂರ್ತಿ ಇದ್ದಿದ್ದಕ್ಕೋಸ್ಕರವಾಗಿ ಅಲ್ಲಿ ಏನಾಯಿತು, ಪಾಪ ಉಕ್ಕುತ್ತಾ ಇತ್ತು ಎಂಬುದಾಗಿ. ಅದಕ್ಕೆ ನಾವು ನೋಡ್ತೀವ್ರು ಗೊತ್ತಾ, ಆ ಅರೋನ ಏನು ಮಾಡಿದ ಗೊತ್ತಾ, ಐಗುಪ್ತ ದೇಶದ ಬಿಡುಗಡೆಯಾಗಿ ಬಂದಿರತಕ್ಕಂಥ ಇಸ್ರಾಯೇಲ್ ಏನು ಮಾಡಿದ ಗೊತ್ತಾ, ಇವ್ನು ನಮ್ಮ ದೇವ್ರು ಮಾಡಿಕೊಡು ಅಂದಾಗ ಅವರು ಬಂಗಾರದ ಬೆಂಕಿಯಲ್ಲಿ ಹಾಕಿದಾಗ ಏನು ಬಂತು ಗೊತ್ತಾ, ಒಂದು ಬಸವಣ್ಣನ ಮೂರ್ತಿ ಬಂತು. ಅದೇನು ಗೊತ್ತಾ, ವಿಗ್ರಹ. ಅದ್ರಾಗ ಯಾರಿದ್ರು, ಸೈತಾನನ. ಆ ಮೂರ್ತಿದಾಗ ಯಾವ ಸೈತಾನನ. ಅದೇನು ಗೊತ್ತಾ, ಪೂಜೆ ಮಾಡಿದ್ರು, ದೇವ್ರ ಶಾಪಕ್ಕೆ ಗುರಿಯಾದರು. ಆಮೇಲೆ ಏನು ಗೊತ್ತಾ, ಯರೋಬಾಮ ಬಸವಣ್ಣನ 2 ಮೂರ್ತಿಗಳು ಮಾಡಿದ. ಎಲ್ಲ ಅರಸರುಗಳು ಗೊತ್ತಾ ವಿಗ್ರಹ ಆರಾಧನೆ ಮಾಡಿದ್ರು. ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಹೋದರು, ದ್ರೋಹಿಗಳಾದರು ಎಂಬುದಾಗಿ. ಅದಕ್ಕೇನು ಗೊತ್ತಾ, ಎಲ್ಲ ಮನುಷ್ಯರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳು, ಎಲ್ಲ ಮನುಷ್ಯರು ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿ ಹೋದರು. ಈಗೇನು ಗೊತ್ತಾ, ಇವ್ರಿಗೆ ಉಳಿಸ್ಬೇಕು ಯಾರು, ಇವ್ರಿಗೆ ಯಾರು ಉಳಿಸ್ಬೇಕೀಗ? ಅದಕ್ಕೆ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟೇನು ಗೊತ್ತಾನ, ನೀವೇನು ಗೊತ್ತಂದ್ರೆ ಜ್ಞಾನವುಳ್ಳವರಾಗಿರ್ರಿ, ನೀವು ವಿಗ್ರಹಾರಾಧನೆಗೆ ಒಳಗಾಗಬೇಡಿ, ನೀವು ಆ ವಿಗ್ರಹಾರಾಧನೆ ದೂರ ಆಗಿರ್ರಿ. ಆ ವಿಗ್ರಹಾರಾಧನೆ ನಿಮ್ಮನ್ನು ಏನು ಮಾಡ್ತದೆ ಗೊತ್ತಾ, ಪಾಪಕ್ಕೆ ನಿಮ್ಮನ್ನು ನಡೆಸ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯರೇ, ವಿಗ್ರಹಾರಾಧನೆ ಅಂತಕ್ಕಂಥದ್ದು ಏನದು ಗೊತ್ತಾ, ಜಾರತ್ವಕ್ಕೆ ಸಮ ಇದೆ. ವಿಮೋಚನೆ ಕಾಂಡ 35:16 ಹೇಳಿದಾಗ ಈ ಒಂದು ವಿಮೋಚನೆ ಕಾಂಡದ ಬರದ ಹಾಗೆ ಎಲ್ಲ ವಿಗ್ರಹ ಆಗೋತ್ತಿನ ದಿವಸ ಏನೇನು ತೋಟದಲ್ಲಿ ಬಂದ ನಿಂತದು, ಅದು ವಿಗ್ರಹ. ಅದ್ಯಾವುದು ಗೊತ್ತಾ, ಶೈತಾನ್. ಅದೇನು ಗೊತ್ತಾ, ಅವಳಿಗೆ ಮರಳುಗೊಳಿಸಿತು, ಅವಳಲ್ಲಿ ಇದು ಕೆಲಸ ಮಾಡಿತು, ಹಣ್ಣು ತಿನ್ನಿಸಿದಳು, ಹಣ್ಣಾದರೂ ತಿಂದಳು. ಹಣ್ಣಂದರೆ ಏನು ಅಂತದ್ದು ನಾನು ನಿಮ್ಗೆ ಗೊತ್ತಾಗಬೇಕು, ನಾನು ನಿಮಗೆ ಹೇಳೋದಿಲ್ಲ. ಅದು ತಿನ್ನಿಸಿದ ಮೇಲೆ ಏನಾದರೂ ಗೊತ್ತಾ, ಭ್ರಷ್ಟರಾಗಿ ಹೋದರು. ಜ್ಞಾನ ಬಂತು, ಬತ್ತಲೆಯ ಜ್ಞಾನ. ಇವತ್ತು ದಿವಸ ಜಗತ್ತೇ ಬತ್ತಲೆ. ಅದಕ್ಕೆ ಇವತ್ತು ದಿವಸ ಪ್ರತಿಯೊಬ್ಬರ ಮೇಲೆ ಗೊತ್ತಾ ಈ ಬಟ್ಟೆಗಳು ಯಾಕಾವು ಗೊತ್ತಾ, ನೀ ಪಾಪಿ ಇದ್ದಿ, ನೀ ಪಾಪ ಮಾಡ್ತಕ್ಕಂಥ, ನೀವು ವಿಗ್ರಹಾರಾಧನೆ ಮಾಡ್ತಕ್ಕವನಾಗಿ. ಇವತ್ತಿನ ದಿವಸ ನಮ್ಮ ಎಲ್ಲ ಸಭೆಗಳಲ್ಲಿ ವಿಗ್ರಹಾರಾಧನೆ ಇದೆ. ಅದಕ್ಕೋಸ್ಕರವಾಗಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಪ್ರಿಯರೇ, ನೀನು ವಿಗ್ರಹಾರಾಧನೆ, ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ನೀನು ಸಹ ಗೊತ್ತಾ ನನಗೋಸ್ಕರ ಬಹಳ ಪ್ರಯಾಸ ಪಟ್ಟಿದ್ದಿ ಪೆರ್ಗಮ್ ಸಭೆಯವರೇ. ಆದರೆ ನಿನ್ನಲ್ಲಿ ಒಂದು ನಾ ದೋಷ ಇರಿಸಬೇಕಾಗಿದ್ದೇನು ಗೊತ್ತಾ, ನಿನ್ನಲ್ಲಿ ಗೊತ್ತಾ ಜಾರತ್ವ ಉಂಟು, ನಿನ್ನಲ್ಲಿ ವಿಗ್ರಹಾರಾಧನೆ ಉಂಟು. ನೀನೇನು ಗೊತ್ತಂದರೆ ಇಸಾಬೇಲೆಂಬಂಥ ಆ ಹೆಂಗಸು ಪ್ರವಾದನೆ ಹೇಳಿಕೊಂಡು ಜಾರತ್ವ ಮಾಡಬಹುದು, ವಿಗ್ರಹಾರಾಧನೆ ಮಾಡಬಹುದು ಅಂತ ಬೋಧನೆ ಮಾಡಿದಂಥವರು ಅವರು ನಿನ್ನ ಮಧ್ಯದಲ್ಲಿದ್ದಾರೆ. ನಾ ಬರೋದ್ರೊಳಗಾಗಿ ಈ ವಿಗ್ರಹಗಳು ನಿಮ್ಮಲ್ಲಿ ತೆಗೆದು ಹಾಕಬೇಕು. ಜಾರತ್ವ ಅತಿ ಭಯಂಕರವಾದ ಪಾಪ, ಇದನ್ನು ಬಿಟ್ಟು ಓಡಿ ಹೋಗಿರಿ ಎಂಬುದಾಗಿ ಪರಿಶುದ್ಧ ವಾಕ್ಯದಲ್ಲಿ ಬರೆಯಲ್ಪಟ್ಟ. ಅದಕ್ಕೋಸ್ಕರ ಜಗತ್ತೇ ಏನಾಗಿದೆ ಗೊತ್ತಾ, ಜಾರತ್ವದಾಗ ಬಿದ್ದು ಹೋಗ್ಯದ. ಬಾಬೇಲ್ ಏನು ಗೊತ್ತಾ, ಇದು ಬಾಬೇಲ್ ಅಂತಕ್ಕಂಥ ನಗರಿ ಇದೇನದು ಗೊತ್ತಾ, ಪಾಪದ ನಗರಿ ಅದ. ಬಾಬೇಲ್ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ. ಇವತ್ತು ದಿವಸ ತಾಯಿ ಆರಾಧನೆ ನಾವು ನೋಡ್ತೇವೆ ಗೊತ್ತಾ, ಪ್ರಕಟಣೆ ಗ್ರಂಥ ಆದಿ ಕಾಂಡದಾಗಿ ಗೊತ್ತಂದ್ರೆ ಯಾವಾಗ ಹಣ್ಣುಗಳು ಆಕೆ ತಿಂದದ ಮೇಲೆ ಅಂದ್ರೆ ಗೊತ್ತಾ, ಆಕೆ ಮಾತೇ ಆದಳು. ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರಿಗೇನು ಗೊತ್ತಾ, ಇವಳು ಮಾತೇ ಆದಳು ಅಂತ ಬರೆಯಲ್ಪಟ್ಟಿದೆ. ನೋಡಿ,
1ನೇ ಅಧ್ಯಾಯ 2ನೇ ಅಧ್ಯಾಯ ಆದಿಕಾಂಡ 3ನೇ ಅಧ್ಯಾಯ 20ನೇ ವರ್ಷದಲ್ಲಿ ಈ ರೀತಿ ಬರೆಯಲ್ಪಟ್ಟದ. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ತಾಯಿ ಆರಾಧನೆ, ವಿಗ್ರಹಾರಾಧನೆ, ತಂದೆ ಆರಾಧನೆ ಇಲ್ಲ, ತಾಯಿ ಆರಾಧನೆ. ನಿಮರೋಧನ ಹೆಂಡತಿ, ತಾಯಿ ಆರಾಧನೆ. ಇವತ್ತು ದಿವಸ ಗೊತ್ತಾ ಯಾರಿಗೆ ಆರಾಧನೆ ಮಾಡ್ತಾಯಿದ್ದೆವು? ಇದೆಲ್ಲ ಏನು ಗೊತ್ತಾ, ಇಡೀ ಜಗತ್ತೆಲ್ಲ ಬಿದ್ದು ಹೋಯಿತು. ವಿಗ್ರಹಾರಾಧನೆಯಲ್ಲಿ ಬಿದ್ದು ಹೋಯಿತು, ಸೈತಾನನ ವಶದಲ್ಲಿ ಬಿದ್ದು ಹೋಯಿತು. ಸೈತಾನ ಇವತ್ತು ದಿವಸ ಮಾತಾಡಲಿಕ್ಕೆ ಶುರು ಆಗ್ಯದ. ಅದಕ್ಕೋಸ್ಕರ ಕರ್ತನಾದ ನಮ್ಮ ತಂದೆಯಾದ ದೇವರು ಇದನ್ನೆಲ್ಲ ಮುಂಚಿತವಾಗಿ ತಿಳಿಸಿ ಹೇಳಿದ್ದಾನೆ. ಅದಕ್ಕೆ ಎಚ್ಚರಾಗಿರ್ರಿ, ವಿಗ್ರಹಾರಾಧನೆಗೆ ದೂರವಾಗಿರ್ರಿ. ದೇವರ ವಾಕ್ಯ ಭಾಗ ನಮ್ಮೆಲ್ಲ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಿ. ಆಮೇನ್, ಆಮೇನ್, ಆಮೇನ್.